students. So first of all, I welcome you all to my online video classes. So once again, in the today's video, I am going to introduce you one important chapter, that is solutions. That means I am going to discuss the questions asked in previous annual examination question papers right from March 2014 to July 2020. ಮಾರ್ಚ್ 2014 ಇಂದ ಜುಲೈ 2020 ವರೆಗೂ ಏನು ಸೆಕೆಂಡ್ PUC ಕೆಮಿಸ್ಟ್ರಿ ಕ್ವೆಶ್ಚನ್ ಪೇಪರ್ಸ್ ಇದೆ. ಈ ಕ್ವೆಶ್ಚನ್ ಪೇಪರ್ಸಲ್ಲಿ ಸೊಲ್ಯೂಷನ್ಸ್ ಚಾಪ್ಟರಿಂದ ಯಾವ ಕ್ವೆಶ್ಚನ್ಸ್ ಬಂದಿದೆ ಅವೆಲ್ಲವನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗ. ಜೊತೆಗೆ ಐ ಆಲ್ಸೋ ಇನ್ಕ್ಲೂಡೆಡ್ ದ ಕ್ವೆಶ್ಚನ್ಸ್ ಫ್ರಮ್ ದಿ PU ಬೋರ್ಡ್ ಮಾಡೆಲ್ ಪೇಪರ್ಸ್. ನಿಯರ್ಲಿ 10 ಮಾಡೆಲ್ ಪೇಪರ್ಸ್ ಇದೆ. ಆ 10 ಮಾಡೆಲ್ ಪೇಪರ್ಸಲ್ಲಿ ಏನೆಲ್ಲ ಕ್ವೆಶ್ಚನ್ಸ್ ಇದೆ ಅವಕ್ಕೆಲ್ಲವಕ್ಕೂ ಕೂಡ ನಾನು ಆನ್ಸರ್ಸ್ ಮಾಡಲಿಕ್ಕೆ ಇಲ್ಲಿ ಈ ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಈ ಥರ ಒಂದು ವಿಡಿಯೋ ನಾನು ನಿಮಗೆ ತೋರಿಸಿದ್ದೀನಿ. ದಟ್ ಈಸ್ ಸಾಲಿಡ್ ಸ್ಟೇಟ್ ಮೇಲೆ ಈ ಥರ ನಾನು ಒಂದು ವಿಡಿಯೋ ಪ್ರಿಪೇರ್ ಮಾಡಿದ್ದೆ. ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿರೋದ್ರಿಂದ ಆ ಪ್ರಾಸೆಸ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಸಪೋರ್ಟ್ ಮಾಡಿ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಓಕೆನಾ? ಸೊ ನಿಮ್ಮ ಸಪೋರ್ಟ್ ಇದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಈ ಥರ ವಿಡಿಯೋಸನ್ನು ಪ್ರಿಪೇರ್ ಮಾಡ್ತೀನಿ, ಓಕೆನಾ? ಸೊ ವಿಲ್ ಸ್ಟಾರ್ಟ್ ಇಟ್ ಈಸ್ ದ ಚಾಪ್ಟರ್ ಸೊಲ್ಯೂಷನ್ಸ್ ರೈಟ್ ಫ್ರಮ್ ಮಾರ್ಚ್ 2014 ಟು ಜುಲೈ 2020. ದಟ್ ಈಸ್ ಹೌದಲ್ವಾ? ಸುಮಾರು 14 ಕ್ವೆಶ್ಚನ್ ಪೇಪರ್ಸ್ ಇದೆ ಆ ವರ್ಷಗಳಲ್ಲಿ, ಹೌದಾ? ಜೊತೆಗೆ 10 ಮಾಡೆಲ್ ಪೇಪರ್ಸ್ ಇದೆ. ಅವೆಲ್ಲ ಸೇರಿಸ್ಬಿಟ್ಟು ಒಂದು ವಿಡಿಯೋವನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ, ಓಕೆನಾ? ಇಲ್ಲಿ ನೋಡಿ, ಇನ್ ದ ಚಾಪ್ಟರ್ ಸೊಲ್ಯೂಷನ್ಸ್ 9 hours is allotted for the chapter. ಸಿಲೆಬಸ್ ಅಲ್ಲಿ ಈ ಸೊಲ್ಯೂಷನ್ಸ್ ಚಾಪ್ಟರ್ಗೆ 9 hours ಅನ್ನು ಅಲಾಟ್ ಮಾಡಿದ್ದಾರೆ. ಈ ಚಾಪ್ಟರ್ ಇಂದ 7 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ. ಆ 7 ಮಾರ್ಕ್ಸ್ ಅಲ್ಲಿ ಕ್ವೆಶ್ಚನ್ ಪೇಪರಿನ ಪಾರ್ಟ್ ಎದಲ್ಲಿ 2 ಕ್ವೆಶ್ಚನ್ಸ್ ಬರುತ್ತೆ. ಕ್ವೆಶ್ಚನ್ ನಂಬರ್ 1 ಅಂಡ್ ಕ್ವೆಶ್ಚನ್ ನಂಬರ್ 2. ಹಾಗೇನೆ ಕ್ವೆಶ್ಚನ್ ನಂಬರ್ 28A ಅಂಡ್ B ಅಂತ ಒಂದು ಕ್ವೆಶ್ಚನ್ ಇದೆ. ಕ್ವೆಶ್ಚನ್ ನಂಬರ್ 28A ಅಂಡ್ B ಪಾರ್ಟ್ ಡಿ ಆಫ್ ದಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಆ ಕ್ವೆಶ್ಚನ್ ನಂಬರ್ 28 ಅಲ್ಲೂ ಕೂಡ 5 ಮಾರ್ಕ್ ಒಂದು ಪ್ರಶ್ನೆ ಬರ್ತದೆ, ಓಕೆನಾ? ಕ್ವೆಶ್ಚನ್ ನಂಬರ್ 28 ಅಲ್ಲೂ ಕೂಡ 5 ಮಾರ್ಕ್ನ ಒಂದು ಪ್ರಶ್ನೆ ಬರ್ತದೆ. ಸೊ ಟೋಟಲಿ 7 ಮಾರ್ಕ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ನಾನು ಈಗ ಫಸ್ಟ್ ಏನು ಮಾಡ್ತೀನಿ ಅಂದರೆ 2014 ಇಂದ 2020 ವರೆಗೂ ಏನು ಕ್ವೆಶ್ಚನ್ ಪೇಪರ್ಸ್ ಇದೆ ಆ ಕ್ವೆಶ್ಚನ್ ಪೇಪರ್ಸ್ಗಳಲ್ಲಿ ಪಾರ್ಟ್ ಎದಲ್ಲಿ ಇರ್ತಕ್ಕಂಥ ಕ್ವೆಶ್ಚನ್ಸ್ ಅನ್ನು ಮಾತ್ರ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ 2 ಕ್ವೆಶ್ಚನ್ಸ್ ಇರುತ್ತೆ ಪಾರ್ಟ್ ಎದಲ್ಲಿ, ಹೌದಾ? ಆ 2 ಕ್ವೆಶ್ಚನ್ಸ್ ಅನ್ನ ಅಲ್ಲಿಂದ 2014 ಇಂದ 2020 ವರೆಗೂ ಏನ್ ಕ್ವೆಶ್ಚನ್ಸ್ ಕೇಳಿದ್ರೆ ಅವನ್ನ ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಕ್ವೆಶ್ಚನ್ ನಂಬರ್ 28 ಬರ್ತೀನಿ, ಓಕೆನಾ? ಸಿ ಫಸ್ಟ್ ಕ್ವೆಶ್ಚನ್, ಡಿಫೈನ್ ದ ಟರ್ಮ್ ಮೊಲಾರಿಟಿ ಅಂತೇಳಿ. ಫಸ್ಟ್ ಕ್ವೆಶ್ಚನ್ ದಟ್ ಈಸ್ ಡಿಫೈನ್ ದ ಟರ್ಮ್ ಮೊಲಾರಿಟಿ. ಇದು ಮಾರ್ಚ್ 2014 ಮತ್ತೆ ಜುಲೈ 2014 ಅಲ್ಲಿ ಪ್ರಶ್ನೆ ಕೇಳಿದ್ರು, ಹೌದಾ? ಮೊಲಾರಿಟಿ ನಿಮಗೆ ಗೊತ್ತಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಸೊಲ್ಯೂಷನ್. ಎಸ್, number of moles of solute dissolved in 1 liter solution, that is called as molarity. ಅಷ್ಟೇ ಬರೆದ್ರೆ ಸಾಕು. Yes, that is what we call it as molarity, okay na? Second question ನೋಡಿ, mention enthalpy of mixing value to form an ideal solution. That is delta H of mixing value ಏನು ಅಂತ ಹೇಳಬೇಕು ideal solutions ಗೆ, ಹೌದಾ? delta H of mixing value, that is amount of energy liberated or absorbed during mixing of 2 components. In the case of ideal solutions, delta H of mixing is 0. ಇಷ್ಟೇ ಬರೀಬೇಕು ನೀವು. delta H of mixing is 0 for ideal solutions, ಹೌದಾ? ಅದೇ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಆದ್ರೆ ಏನು ಬರೀಬೇಕು? delta H of mixing is not equal to 0 ಅಂತ ಬರೀಬೇಕು. Because in the case of non ideal solutions, when 2 components of the solutions are mixed, either the heat is liberated or absorbed, ಹೌದಾ? ಹೀಟ್ ಲಿಬರೇಟ್ ಆದ್ರೆ ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ಲೆಸ್ ದೆನ್ 0 ಆಗುತ್ತೆ. ಹೀಟ್ ಅಬ್ಸಾರ್ಬ್ ಆದ್ರೆ ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ಗ್ರೇಟರ್ ದೆನ್ 0 ಆಗುತ್ತೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಎಸ್, ಈ ಪ್ರಶ್ನೆಗೆ ದ ವ್ಯಾಲ್ಯೂ ಆಫ್ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಫಾರ್ ಐಡಿಯಲ್ ಸೊಲ್ಯೂಷನ್ ಇಸ್ ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ಇಸ್ 0 ದೇರ್. ಇಷ್ಟು ಬರೆದ್ರೆ ಸಾಕು. ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ಈಕ್ವಲ್ 0 ಅಂತ ಬರೆದ್ರೆ ಸಾಕು, 1 ಮಾರ್ಕ್. ಈ ಪ್ರಶ್ನೆಯನ್ನ ಮಾರ್ಚ್ 2014 ಅಲ್ಲಿ ಕೇಳಿದ್ರು, ಓಕೆನಾ? ಕ್ವೆಶ್ಚನ್ ನಂಬರ್ 3, ವಾಟ್ ಈಸ್ ಬೈನರಿ ಸೊಲ್ಯೂಷನ್ ಅಂತ ಇದೆ. ಸಿಂಪಲ್, ಇದನ್ನ ಜುಲೈ 2014 ಅಲ್ಲಿ ಕೇಳಿದ್ದಾರೆ. ಬೈನರಿ ಸೊಲ್ಯೂಷನ್ ಈಸ್ ಅ ಸೊಲ್ಯೂಷನ್
ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ ಟೂ ಕಾಂಪೊನೆಂಟ್ಸ್. ಯಾವುದೇ ಎರಡು ಕಾಂಪೊನೆಂಟ್ಸ್ ಅನ್ನ ಮಿಕ್ಸ್ ಮಾಡಿಬಿಟ್ಟು ನೀವೇನಾದ್ರೂ ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ರೆ ಅದೇನಾಗುತ್ತೆ, ಬೈನರಿ ಸೊಲ್ಯೂಷನ್ ಆಗುತ್ತೆ. If you prepare the solution by mixing 3 components, that is called ternary solution. If you prepare the solution by mixing 4 components, that is quaternary solution. ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಇದೆ, ಬಟ್ ನಮಗೆ ಕೇಳಿರೋದು ಬೈನರಿ ಸೊಲ್ಯೂಷನ್ ಮಾತ್ರ. ಹಾಗಾಗಿ ದ ಸೊಲ್ಯೂಷನ್ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ 2 components is called, yes, it is ಬೈನರಿ ಸೊಲ್ಯೂಷನ್ ಅಂತ. ಇದನ್ನ ಜುಲೈ 2014 ನಲ್ಲಿ ಕೇಳಿದ್ರು. ಓಕೆನಾ? ಇನ್ನೊಂದು ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 4. At a given temperature and pressure, nitrogen is more soluble in water than helium. ಎರಡು ಗ್ಯಾಸಸ್ ಇದೆ, ನೈಟ್ರೋಜನ್ ಮತ್ತೆ ಹೀಲಿಯಂ ಎರಡು ಗ್ಯಾಸಸ್ ಇದೆ. ಅವುಗಳಲ್ಲಿ ನೈಟ್ರೋಜನ್ ಈಸ್ ಮೋರ್ ಸಾಲ್ಯುಬಲ್ ಇನ್ ವಾಟರ್ ಕಂಪೇರ್ ಟು ಹೀಲಿಯಂ ಅಂತ ಅವರೇ ಹೇಳ್ತಿದ್ದಾರೆ. ವಿಚ್ ಒನ್ ಆಫ್ ದೆಮ್ ಹ್ಯಾಸ್ ಹೈಯರ್ KH ವ್ಯಾಲ್ಯೂ? ನಿಮಗೆ ಗೊತ್ತಿದೆ, KH ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ. ಹೌದಾ? As solubility increases, KH decreases ಅಂತ ನಿಮಗೆ ಗೊತ್ತಿದೆ. ಹೆನ್ರೀಸ್ ಲಾದಲ್ಲಿ ಬರುತ್ತಲ್ಲ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂತ ಕರಿತೀವಿ ಅದನ್ನ. ಹೌದಾ? ದಟ್ ಇಸ್ ಕಾಲ್ಡ್ ಆಸ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇಲ್ಲಿ ನೈಟ್ರೋಜನ್ ಈಸ್ ಮೋರ್ ಸಾಲ್ಯುಬಲ್ ದನ್ ಹೀಲಿಯಂ ಆಗಿರೋದ್ರಿಂದ KH ವ್ಯಾಲ್ಯೂ ಆಫ್ ಹೀಲಿಯಂ ನೈಟ್ರೋಜನ್ ಶುಡ್ ಬಿ ಲೆಸ್, ಬಿಕಾಸ್ as solubility increases, KH ವ್ಯಾಲ್ಯೂ ಡಿಕ್ರೀಸಸ್. ಬಟ್ ನಮಗೆ ಕೇಳಿರೋದೇನು, ವಿಚ್ ಹಾಸ್ ಗಾಟ್ ಹೈಯರ್ KH ವ್ಯಾಲ್ಯೂ ಅಂದ್ರೆ ವಿಚ್ ಈಸ್ ಲೀಸ್ಟ್ ಸಾಲ್ಯುಬಲ್ ಅಂತ ಹೇಳ್ಬೇಕು ನೀವು. ಸಾಲ್ಯುಬಿಲಿಟಿ ಕಡಿಮೆ ಇದ್ರೆ KH ವ್ಯಾಲ್ಯೂ ಜಾಸ್ತಿ ಇರ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಹೀಲಿಯಂ. ವಿಚ್ ಹಾಸ್ ಗಾಟ್ ಹೈಯರ್ KH ವ್ಯಾಲ್ಯೂ ಅಂದ್ರೆ ಹೀಲಿಯಂ ಹ್ಯಾಸ್ ಹೈಯರ್ KH ವ್ಯಾಲ್ಯೂ ಬಿಕಾಸ್ ಇಟ್ಸ್ ಸಾಲ್ಯುಬಿಲಿಟಿ ಇಸ್ ಲೆಸ್ ಕಂಪೇರ್ಡ್ ಟು ದಟ್ ಆಫ್ ನೈಟ್ರೋಜನ್ ಇನ್ ವಾಟರ್. ಹಾಗಾಗಿ ಹೀಲಿಯಂ ಇಸ್ ದ ಆನ್ಸರ್ ಫಾರ್ ದಟ್. ದಟ್ ಈಸ್ ಮಾರ್ಚ್ 2015 ನಲ್ಲಿ ಈ ಪ್ರಶ್ನೆ ಕೇಳಿದ್ರು, ರೈಟ್? On mixing equal volumes of acetone and ethanol, yes, ಅಸಿಟೋನ್ ಮತ್ತೆ ಇಥನಾಲ್ ಅನ್ನ ಮಿಕ್ಸ್ ಮಾಡಿದಾಗ, ಎಸ್, ಅಸಿಟೋನ್ ಮತ್ತೆ ಇಥೈಲ್ ಆಲ್ಕೋಹಾಲ್ ಅನ್ನು ಮಿಕ್ಸ್ ಮಾಡಿದಾಗ ಯು ಗೆಟ್ ಅ ಸೊಲ್ಯೂಷನ್. ಎಸ್, ಓಕೆನಾ? ಹಾಗಾದ್ರೆ ವಾಟ್ ಟೈಪ್ ಆಫ್ ಡಿವಿಯೇಷನ್ ಫ್ರಮ್ ರೌಟ್ಸ್ ಲಾ ಇಸ್ ಎಕ್ಸ್ಪೆಕ್ಟೆಡ್? ಹಾಗಾದ್ರೆ ವಾಟ್ ಕೈಂಡ್ ಆಫ್ ಡಿವಿಯೇಷನ್ ಫ್ರಮ್ ರೌಟ್ಸ್ ಲಾ ಇಸ್ ಎಕ್ಸ್ಪೆಕ್ಟೆಡ್ ಇನ್ ದಿಸ್ ಕೇಸ್ ಅಂತ ಕೇಳಿದ್ರೆ ದಟ್ ಈಸ್ ಅ ಪಾಸಿಟಿವ್ ಡಿವಿಯೇಷನ್. This solution will form, yes, it is positive deviation. Yes, it will show positive deviation from Raoult's law. ಅದೇ ಕ್ಲೋರೋಫಾರ್ಮ್ ಮತ್ತು ಅಸಿಟೋನ್ ಮಿಕ್ಸ್ ಮಾಡಿದ್ರೆ there is a negative deviation. ಕ್ಲೋರೋಫಾರ್ಮ್ ಮತ್ತು ಅಸಿಟೋನ್ ಮಿಕ್ಸ್ ಮಾಡಿದ್ರೆ ನೆಗೆಟಿವ್ ಡಿವಿಯೇಷನ್. ಅಸಿಟೋನ್ ಮತ್ತು ಇಥನಾಲ್ ಮಿಕ್ಸ್ ಮಾಡಿದಾಗ ಪಾಸಿಟಿವ್ ಡಿವಿಯೇಷನ್ ಆಗುತ್ತೆ, ಬಿಕಾಸ್ that is hydrogen bonds of ethanol will be broken. Dipole-dipole attractions of acetone will be broken on mixing. Because of that, they form, yes, it is positive deviation. Yes, answer is ಬರೀಬೇಕಾಗಿರೋದು. They show positive deviation from Raoult's law ಬರೆದ್ರೆ ಸಾಕು. Yes. On what factor the value of colligative property depends ಅಂತ ಇದೆ. ನಿಮಗೆ ಗೊತ್ತಿದೆ, the only one factor that decides the colligative property value of a solution is number of solute particles present in a solution. ಹೌದಾ? The colligative property value of a solution depends only on the number of solute particles dissolved in it. ಹಾಗಾಗಿ your answer is, yes, it is number of solute particles present in the solution. Yes, colligative property depends on number of solute particles dissolved in a solution. ಅಷ್ಟೇ ಸಾಕು. ಇದನ್ನ ಜುಲೈ 2015 ನಲ್ಲಿ ಕೇಳಿದ್ದಾರೆ. ಎಸ್, ಇದನ್ನ ಜುಲೈ 2015 ನಲ್ಲಿ ಕೇಳಿದ್ರು. ಎಸ್, give an example for a liquid solution in which solute is a gas. ಒಂದು ಸೊಲ್ಯೂಷನ್ ಗೆ ಎಕ್ಸಾಂಪಲ್ ಕೊಡಬೇಕು, ಅದರಲ್ಲಿ ಸಲ್ಯೂಟ್ ಏನಾಗಿರಬೇಕು, ಗ್ಯಾಸ್ ಆಗಿರಬೇಕು. ನನ್ನ ಪ್ರಕಾರ this is soda water is the best example, because here carbon dioxide gas dissolved in water. Yes, carbon dioxide gas dissolved in water. ಹಾಗಾದ್ರೆ solute ಯಾವ್ದಿಲ್ಲಿ? Carbon dioxide is a solute, that is gas is a solute, and that is dissolved in water, that is called soda water. ಅಥವಾ oxygen gas dissolved in water, ಅದನ್ನು ಕೂಡ ಎಕ್ಸಾಂಪಲ್ ಆಗಿ ಕೊಡಬಹುದು. ಎಸ್, ಬಿಕಾಸ್ ವಾಟರ್ ಇಸ್ characterized by dissolved oxygen. ಹಾಗಾಗಿ ಆಕ್ಸಿಜನ್ ಗ್ಯಾಸ್ dissolved in water ಆಗ್ಬೋದು, ಇಲ್ಲಾಂದ್ರೆ ಕಾರ್ಬನ್ ಡೈಆಕ್ಸೈಡ್ dissolved in water ಅಂತ ಕೊಡಬಹುದು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ as example for a solution in which solute is gas. ಇದನ್ನ ಮಾರ್ಚ್ 2016 ಜುಲೈ 2015 ನಲ್ಲಿ ಕೇಳಿದ್ರು. ಎಸ್, ನೇಮ್ ದ ಲಾ ಬಿಹೈಂಡ್ ದಿ ಡಿಸಲ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇನ್ ಸಾಫ್ಟ್ ಡ್ರಿಂಕ್ಸ್ ಅಂಡರ್ ಹೈ ಪ್ರೆಷರ್ ಅಂತಿದೆ.
we have one law, and its application is dissolution of carbon dioxide gas in soft drinks. Soft drinks manufacture ಮಾಡ್ಬೇಕಾದ್ರೆ no soft drinks prepare ಮಾಡ್ಬೇಕಾದ್ರೆ you know that carbon dioxide gas is dissolved in water at high pressure. ಹೌದಾ? ಅದಕ್ಕೋಸ್ಕರ soft drink bottles will be sealed at high pressure because they are going to increase the dissolution of gas in water. ಹಾಗಾಗಿ name the law ಅಂತ ಕೇಳಿರೋದ್ರಿಂದ Henry's law. Because according to Henry's law, the solubility of a gas in liquid is directly proportional to its pressure at constant temperature. ಹೌದಾ? ಪ್ರೆಷರ್ ಜಾಸ್ತಿ ಆದಂಗೆ ಏನಾಗುತ್ತೆ, ಸಾಲ್ಯುಬಿಲಿಟಿ ಜಾಸ್ತಿ ಆಗೋದ್ರಿಂದ, ಓಕೆನಾ? ದಟ್ ಈಸ್ ಹೆನ್ರೀಸ್ ಲಾ ದೇರ್. ಎಸ್, ಇದನ್ನ ಮಾರ್ಚ್ 2016 ಅಲ್ಲಿ ಕೇಳಿದ್ರು, ರೈಟ್? ಆರ್ನಮೆಂಟಲ್ ಗೋಲ್ಡ್ ಕಂಟೈನಿಂಗ್ ಕಾಪರ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್ ಟೈಪ್ ಆಫ್ ಸೊಲ್ಯೂಷನ್ ಅಂತಿದೆ. ಗೋಲ್ಡ್ ಬೇರೆ, ಆರ್ನಮೆಂಟಲ್ ಗೋಲ್ಡ್ ಬೇರೆ. ಅದರ ಗೋಲ್ಡ್ ಈಸ್ 24 ಕ್ಯಾರೆಟ್ ಗೋಲ್ಡ್, ದಟ್ ಈಸ್ ಪ್ಯೂರ್ ಗೋಲ್ಡ್. ಎಸ್, ಆರ್ನಮೆಂಟಲ್ ಗೋಲ್ಡ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಕಾಪರ್ ಈಸ್ ಮಿಕ್ಸ್ಡ್ ವಿತ್ ಗೋಲ್ಡ್. ದಿಸ್ ಈಸ್ ಆರ್ನಮೆಂಟಲ್ ಗೋಲ್ಡ್. ಇದ್ರ ಬಗ್ಗೆ ನಾನು ಸೊಲ್ಯೂಷನ್ಸ್ ಚಾಪ್ಟರ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಬೇಕಾದ್ರೆ ನೋಡಿ. ಕಾಪರ್ ಮತ್ತೆ ಗೋಲ್ಡ್, ಹೌದಾ? ಕಾಪರ್ ಇಸ್ ಅ ಸಾಲಿಡ್ ಸಲ್ಯೂಟ್, ಗೋಲ್ಡ್ ಇಸ್ ಅ ಸಾಲಿಡ್ ಸಾಲ್ವೆಂಟ್, ಅಂಡ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಸೊಲ್ಯೂಷನ್. This is an example for solid solution. Solute is a solid, solvent is also a solid, and that is solute is a copper here, solvent is a gold here, so that is solid solution. ಹಾಗಾದ್ರೆ this is ಏನು ಹೇಳಬೇಕು, ವಾಟ್ ಟೈಪ್ ಆಫ್ ಸೊಲ್ಯೂಷನ್ ಅಂದ್ರೆ ಸಾಲಿಡ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಸಾಕು. ಎಸ್, ಇದನ್ನ ಮಾರ್ಚ್ 2016 ಅಲ್ಲಿ ಕೇಳಿದ್ದಾರೆ. ಎಸ್, ಓಕೆನಾ? ನೆಕ್ಸ್ಟ್ ಜುಲೈ 2016 ಅಲ್ಲಿ ವಾಟ್ ಆರ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ, the liquid solutions which obey Raoult's law of liquid solutions at all temperatures and concentrations, that is called as ideal solution. ಬೇಕಾದ್ರೆ ಎಕ್ಸಾಂಪಲ್ ಕೊಡಬಹುದು, that is heptane plus hexane. ಹೌದಾ? heptane plus hexane. ಹೌದಾ? Two liquids with similar structures. ಓಕೆನಾ? Two liquids which will be having similarity in their structures, they can form ideal solutions. Chlorobenzene, bromobenzene, benzene and toluene. Yes, amele ethyl bromide, ethyl iodide. All these solutions will form ideal solutions. Yes, hagagi option yes it is. Yes, it is ideal solutions. Adanna July 2016 alli kelidru. What is the effect of rising temperature on the solubility of gases in liquids? Andre what happens to the solubility of gas in liquid when temperature is raised? ನಿಮಗೆ ಗೊತ್ತಿದೆ, as the temperature of solution increases, solubility of a gas in liquid decreases. ಯಾಕೆ? Because dissolution of gas in liquid is always exothermic. ಹೌದಾ? Dissolution of gas in liquid is always exothermic. Because of that, as the temperature increases, solubility of a gas in liquid decreases. ನಿಮಗೆ ಗೊತ್ತಿದೆ, ಅದಕ್ಕೋಸ್ಕರನೇ ಸಾಫ್ಟ್ ಡ್ರಿಂಕ್ಸ್ ಅನ್ನ ರೆಫ್ರಿಜರೇಟರ್ ಇಟ್ಟಿರ್ತಾರೆ, so that dissolution of carbon dioxide in water can be increased. ಓಕೆನಾ? So that is what we call it as temperature increases, solubility of a gas in liquid decreases. ಓಕೆನಾ? ಈಗ ಬನ್ನಿ, how does molarity vary with temperature? ಇದು ಮಾರ್ಚ್ 2017 ಅಲ್ಲಿ ಕೇಳಿದ್ರು. ನಿಮಗೆ ಗೊತ್ತಿದೆ, molarity is number of moles of solute divided by volume of solution in liters. Volume of solution in liters. This is molarity. ನಾನು ಹೇಳ್ತಾ ಇದ್ದೆ, any concentration method that depends on the volume will depend on the temperature. Molarity depends on temperature because it depends on the volume of solution. When the temperature increases, volume of solution increases. Therefore, molarity decreases. Temperature ಜಾಸ್ತಿ ಮಾಡಿದ್ರೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಜಾಸ್ತಿ ಆಗುತ್ತೆ. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಜಾಸ್ತಿ ಆದ್ರೆ ಮೊಲಾರಿಟಿ ಕಡಿಮೆ ಆಗುತ್ತೆ. ಹಾಗಾಗಿ when temperature increases, molarity decreases as ಪಡೆದ್ರೆ ಸಾಕು ನೀವು. when temperature increases, molarity decreases as ಪಡೆದ್ರೆ ಸಾಕು. Yes, this is another question. Question number next question ನೋಡಿ. ಇದನ್ನ ಮಾರ್ಚ್ 2017 ಅಲ್ಲಿ ಕೇಳಿದ್ದಾರೆ, ಮಾರ್ಚ್ 2020 ಅಲ್ಲೂ ಕೇಳಿದ್ದಾರೆ. Yes, 10 ml of liquid A ಮತ್ತೆ ಲಿಕ್ವಿಡ್ ಬಿ ಇದೆ. ಅದರಲ್ಲಿ 10 ml ಆಫ್ ಲಿಕ್ವಿಡ್ ಎ ಇದೆ, 10 ml ಆಫ್ ಲಿಕ್ವಿಡ್ ಬಿ ಇದೆ. ಹೌದಾ?
The volume of the resultant solution is 19.9 ml. ಇವೆರಡು ಮಿಕ್ಸ್ ಮಾಡಿದ ಮೇಲೆ you will get a solution. ಅದರ ವಾಲ್ಯೂಮ್ ಎಷ್ಟಪ್ಪ ಅಂದ್ರೆ 19.9 ml. ಎಸ್, ಇದು 10 ml ಇದೆ, ಇದು 10 ml ಇದೆ. ಮಿಕ್ಸ್ ಮಾಡಿದ ಮೇಲೆ 19.9. ನಾವು ಎಕ್ಸ್ಪೆಕ್ಟ್ ಮಾಡಿದೆ ಎಷ್ಟು? 20 ml ಎಕ್ಸ್ಪೆಕ್ಟ್ ಮಾಡಿದೆ, ಹೌದಾ? 10 plus 10 ಮಿಕ್ಸ್ ಮಾಡಿದ್ರೆ 20 ml ಬರ್ಬೇಕಲ್ವಾ? ಆದ್ರೆ 19.9 ml ಬರುತ್ತೆ. ಎಸ್, ಹಾಗಾದ್ರೆ ವಾಟ್ ಟೈಪ್ ಆಫ್ ಡಿವಿಯೇಷನ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ರೌಲ್ಟ್ಸ್ ಲಾ ಅಂತ, ಹೌದಾ? ನಿಮ್ಗೆ ಗೊತ್ತಿದೆ ಇಲ್ಲೇನಾಗ್ತಿದೆ, ರಿಸಲ್ಟೆಂಟ್ ವಾಲ್ಯೂಮ್ ಏನಾಗ್ತಿದೆ, ಕಡಿಮೆ ಆಗ್ತಿದೆ, ಹೌದಾ? ಹಾಗಾಗಿ ಇದರ ಅರ್ಥ ಏನು? ಡೆಲ್ಟಾ ಬಿ ಆಫ್ ಮಿಕ್ಸಿಂಗ್ ಈಸ್ ಲೆಸ್ ದೆನ್ 0 ತಾನೆ. 20 ಬರಬೇಕಿತ್ತು, 19.9 ಬಂದಿದೆ, ಅಂದ್ರೆ ಡೆಲ್ಟಾ ಬಿ ಆಫ್ ಮಿಕ್ಸಿಂಗ್ ಈಸ್ ಲೆಸ್ ದೆನ್ 0, ರೈಟ್? ಹೌದಾ? ಹಾಗಾಗಿ ಇಫ್ ಇಟ್ ಈಸ್ ಸೋ ಏನಾಗುತ್ತೆ, ದೇರ್ ಇಸ್ ಅ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಟ್ಸ್ ಲಾ. ಅಕಸ್ಮಾತ್ ಇದೇ ಪ್ರಶ್ನೆ ಹೀಗಿದ್ದಿದ್ರೆ 20.1 ml ಬರುತ್ತೆ ಅಂತ ಇದ್ದಿದ್ರೆ, when 10 ml of A and 10 ml of B are mixed, volume of the resultant solution is 20.1 ml ಅಂತ ಕೊಟ್ಟಿದ್ರೆ ಆಗೇನಾಗೋದು, ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ಏನಾಗೋದು, ಗ್ರೇಟರ್ ದನ್ 0 ಬರೋದು, ಹೌದಾ? ಇಲ್ಲ 20 ಗಿನ ಜಾಸ್ತಿ ಆದ್ರೆ ಪಾಸಿಟಿವ್ ಡಿವಿಯೇಷನ್, 20 ಗಿನ ಕಡಿಮೆ ಆದ್ರೆ ನೆಗೆಟಿವ್ ಡಿವಿಯೇಷನ್, ಹೌದಾ? ಈಗ ಅಕಸ್ಮಾತ್ ಇದೇ ಪ್ರಶ್ನೆ ಈಗ ಕೇಳಿದ್ರೆ 20 ml of A, 20 ml of B mixed, volume of resultant solution is 39.9 ml ಅಂತ ಹೇಳಿದ್ರೆ ಏನಾಗುತ್ತೆ, ನೆಗೆಟಿವ್ ಡಿವಿಯೇಷನ್. ಯಾಕೆ? 20 plus 20 ಮಿಕ್ಸ್ ಮಾಡಿದ್ರೆ ಎಷ್ಟಾಗಬೇಕಿತ್ತು, 40 ml ಬರಬೇಕಿತ್ತು, ಅದಕ್ಕಿಂತ ಕಡಿಮೆ ಬಂದ್ರೆ ಏನು, ನೆಗೆಟಿವ್ ಡಿವಿಯೇಷನ್. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಟ್ಸ್ ಲಾ. ಎಸ್. Now look at the question in the July 2017. Yes, state Raoult's law of binary solution for two volatile liquids ಅಂತಿದೆ. State Raoult's law of volatile liquids, ಹೌದಾ? For binary solutions, right? ನಿಮಗೆ ಗೊತ್ತಿದೆ PA is equal to P0A into XA ಅಂತ ಇದೆ, ಹೌದಾ? That is, ಅಥವಾ PB is equal to P0B into XB ಅಂತ ಇದೆ. This is mathematical expression for Raoult's law of volatile liquids. According to this, partial vapor pressure of each component in solution, partial vapor pressure of each component in solution is directly proportional to the mole fraction in the solution. That is PA, partial vapor pressure of each component in solution, partial vapor pressure of each component in solution is directly proportional to mole fraction of each component in the solution. That is PA is proportional to XA. This is the statement of, yes, it is Raoult's law. Mathematically, PA is equal to P0A into XA, PB is equal to P0B into XB. ಹೌದಾ? ಹಾಗೇನೆ P total ನಿಮಗೆ ಗೊತ್ತಿದೆ, that's equal to ಏನು, PA plus PB. This is what we call it as Raoult's law there. Yes. So that is for solution of volatile liquids, partial vapor pressure of each component in the solution is directly proportional to its mole fraction in the solution. That is what we call it as statement of the Raoult's law. ಆಗ್ಬೋದಲ್ಲ? Next one. Van't-Hoff factor for a solution is more than 1. What is the Van't-Hoff factor? Is one of the property that we use in order to decide whether there is a dissociation or association of solute in the solution. ಹೌದಾ? Van't-Hoff factor is more than 1 ಅಂತ ಹೇಳ್ತಿದ್ದಾರೆ. What is the conclusion drawn from it? Van't-Hoff factor I is greater than 1, Van't-Hoff factor I is less than 1, Van't-Hoff factor I equals to 1 ಅಂತ ಬರುತ್ತೆ. 3 cases ಬರ್ತದೆ, ಹೌದಾ? If it is greater than 1, the solute undergoes dissociation, ನಿಮಗೆ ಗೊತ್ತಿದೆ, ಹೌದಾ? If less than 1, solute undergoes association in solution, ಹೌದಾ? If it is less than 1, solute undergoes association in solution. If it is equal to 1, and of course the solute is non-electrolyte, ಹೌದಾ? The solute is non-electrolyte, no dissociation and association, ಹೌದಾ? If I is greater than 1, dissociation, the solute is electrolyte ಅಂತ ಅರ್ಥ, ಹೌದಾ? Solute is electrolyte ಅಂತ ಅರ್ಥ, ಹೌದಾ? ಸೊ ಇಲ್ಲಿ greater than 1 ಅಂತ ಕೊಟ್ಟಿರೋದ್ರಿಂದ, yes, it is greater than 1 ಅಂತ ಕೊಟ್ಟಿರೋದ್ರಿಂದ what it indicates, dissociation of solute in solution ಅಂತ ಹೇಳ್ಬೋದು, ಹೌದಾ? Solute undergoes dissociation ಅಂತ ಬರೆದ್ರೆ ಸಾಕು ನೀವು, ಓಕೆನಾ? So if Van't-Hoff factor is greater than 1, solute undergoes dissociation. Yes. So that is what we call it as. One more question. This question was asked in the year 2017 July. Yes. Okay na? Next one. State Henry's law antide. State Henry's law. That Henry's law is controlling what? Solubility of gas in liquid. ಏನು ಹೇಳಬೇಕು? Solubility of a gas in liquid is directly proportional to the pressure at constant temperature.
Athava, yes, it is partial pressure of a gas. Partial pressure of a gas, above the solution is directly proportional to, yes, it is its mole fraction in the solution. That is what we call PA is equal to KH into XA. This is what we call it as mathematical expression for Henry's law, right? That is partial pressure of a gas in vapor phase. The partial pressure of a gas in vapor phase is directly proportional to its mole fraction in the solution. So that is what we call it as Henry's law. Mathematically, PA is equal to KH into XA. PA is partial pressure of gas in vapor phase. KH is Henry's law constant. XA is mole fraction of a gas in solution. Yes, so this is what we call it as, it is Henry's law. Okay na? ಇದನ್ನ ಮಾರ್ಚ್ 2018 ಜುಲೈ 2018 ಅಲ್ಲಿ ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ಬನ್ನಿ, ಕ್ವೆಶ್ಚನ್ ನಂಬರ್ 17 ನೋಡಿ. ವ್ಯಾಂಟ್ ಆಫ್ ಫ್ಯಾಕ್ಟರ್ ಫಾರ್ ಎ ಸೊಲ್ಯೂಷನ್ ಈಸ್ ಲೆಸ್ ದನ್ 1. ವಾಟ್ ಈಸ್ ದ ಕನ್ಕ್ಲೂಷನ್ ಡ್ರಾನ್ ಫ್ರಮ್ ಇಟ್? ನಾನು ಯಾವಾಗಲೂ ಹೇಳಿದ್ದೀನಿ, ಗ್ರೇಟರ್ ದನ್ 1 ಇದ್ರೆ ಡಿಸೋಸಿಯೇಷನ್, ಲೆಸ್ ದನ್ 1 ಇದ್ರೆ ಅಸೋಸಿಯೇಷನ್. ಇಷ್ಟೇ ಹೇಳಬೇಕು. ಸಲ್ಯೂಟ್ ಅಂಡರ್ಗೋಸ್ ಅಸೋಸಿಯೇಷನ್ ಇಫ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಇಸ್ ಲೆಸ್ ದನ್ 1 ಅಂತ ಹೇಳಿದ್ರೆ ಸಾಕು. ಎಸ್, in a binary solution, mole fraction of one component is 0.068. Yes, mole fraction of one component is 0.068. And what is the mole fraction of the another component? We have two components. Actually, solution is binary solution. Therefore, XA plus XB is always equal to 1. Sum of the mole fractions of all the components in solution is always equal to 1. That mole fraction of one component 0.068 plus XB, that's equal to 1. Therefore, XB is equal to 1 minus 0.068. That's equal to 0.932. This is what we call it as mole fraction of, yes, it is another component in solution. Yes, sum of the mole fractions ಇದ್ದಾಗ 1 ಆಗುತ್ತೆ. ಹೌದಾ? ಇದು ನಮಗೆ ಗೊತ್ತಿರೋ ವಿಚಾರ. ಒಂದು ಮೋಲ್ ಫ್ರಾಕ್ಷನ್ ಗೊತ್ತಾದ್ರೆ ಇನ್ನೊಂದರ ಮೋಲ್ ಫ್ರಾಕ್ಷನ್ ಡಿಸೈಡ್ ಮಾಡಬಹುದು. ಇದು ಬೈನರಿ ಸೊಲ್ಯೂಷನ್. ಟರ್ನರಿ ಸೊಲ್ಯೂಷನ್ ಅಂದ್ರೆ ಏನಾಗುತ್ತೆ? XA plus XB plus XC is equal to 1 ಆಗುತ್ತೆ ಟರ್ನರಿ ಸೊಲ್ಯೂಷನ್ ಆದ್ರೆ. ಬಟ್ ನಿಮಗೆ ಕೊಟ್ಟಿರೋದೇನೋ ಬೈನರಿ ಸೊಲ್ಯೂಷನ್ ಆಗಿರೋದ್ರಿಂದ XA plus XB is equal to 1 ಆಗುತ್ತೆ. Yes, so this is what we call it as. The one more question in the, this question was asked 2018. This question was asked in the year July 2018. Yes, how does the size of blood cells change when placed in aqueous solution containing more than 0.99% sodium chloride? Yes. Blood cell is there. Yes. Just imagine this is one vessel. In this vessel we have, yes, it is 0.91% sodium chloride solution. Its concentration is greater than 0.91% sodium chloride solution. Okay na? Now blood cell is placed in this. Blood cell is placed in the solution. That is, concentration of NaCl outside the cell is more, athwa amount of water in the outside the cell is less, athwa amount of water in the cell is more. Hagagi exoosmosis takes place. There is a movement of water from cell to the solution takes place. Water cell in the enagutte solution ge move agutte. That is exoosmosis. Yake? The concentration of sodium chloride solution is greater than 0.9% ide. Hauda? Yake? Why we take this as a, yes, it is reference anta kelidre, that is osmotic pressure of 0.9% sodium chloride solution is equal to the osmotic pressure of inside the cell. Hauda? Hagagi if the concentration is greater than 0.9% ಏನಾಗುತ್ತೆ? Exoosmosis takes place, then blood cells shrink. ಇದರ ಬಗ್ಗೆ ಡೀಟೇಲ್ಸ್ ಅನ್ನು ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಚಾಪ್ಟರ್ ಡಿಸ್ಕಸ್ ಮಾಡ್ಬೇಕಾದ್ರೆ. ಓಕೆನಾ? ಅಲ್ಲಿ ಬೇಕಾದ್ರೆ ಮತ್ತೊಂದ್ಸರಿ ನೋಡ್ಕೊಳ್ಳಿ ನೀವು. ರೈಟ್, ಇಲ್ಲಿ ಏನಪ್ಪಾ ಅಂದ್ರೆ ಎಕ್ಸಾಸ್ಮೋಸಿಸ್ ಆಗಿರೋದ್ರಿಂದ ಏನಾಗುತ್ತೆ? ಸೈಜ್ ಆಫ್ ದಿ ಬ್ಲಡ್ ಸೆಲ್ ಡಿಕ್ರೀಸಸ್. ಎಕ್ಸಾಸ್ಮೋಸಿಸ್ ಆಗಿರೋದ್ರಿಂದ ಸೈಜ್ ಆಫ್ ದಿ ಬ್ಲಡ್ ಸೆಲ್ಸ್ ಡಿಕ್ರೀಸಸ್. ಅದೇ ಅಕಸ್ಮಾತ್ ಲೆಸ್ ದನ್ 0.9% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇಟ್ರೆ, if the same blood cell is placed in less than 0.9% sodium chloride solution, ಆಗೇನಾಗುತ್ತೆ? blood cell swells because of endoosmosis. ಅವಾಗೇನಾಗುತ್ತೆ? movement of water takes place from solution to the cell ಆಗುತ್ತೆ, endoosmosis ಆಗುತ್ತೆ. ಹಾಗಾಗಿ that is question number 19. Yes, how does this question was asked in the year, yes, it is 2019 March. Okay na? How does volume change of mixing, how does volume change on mixing two volatile liquids to form an ideal solution? That is, delta V of mixing is, yes, it is 0 in the case of ideal solutions.
delta H of mixing is 0 in the case of ideal solutions. ಇದೆಲ್ಲ ಗೊತ್ತಿದೆಯಲ್ಲ, ಡೆಲ್ಟಾ V of mixing 0 ಆಗಿರುತ್ತದೆ, ಡೆಲ್ಟಾ H of mixing ಕೂಡ 0 ಆಗಿರುತ್ತದೆ ಎಲ್ಲಿ ideal solutions ಅಲ್ಲಿ. This is what we call it as one more. Yes, this was asked in the year 2019 March. Yes. What is the unit of molality of the solution? The unit of molality is number of moles per kg. Yes. ನನಗೆ ಹೇಳ್ತೀವಿ, ಯಾಕಂದ್ರೆ that is molality ಅಂದ್ರೆ ಏನು? Number of moles of solute dissolved in 1 kg solvent ಅಲ್ವಾ, ಹಾಗಾಗಿ mole per kg is the unit of, yes, it is molality. Mole per dm cube ಹಾಕಿದ್ರೆ molarity ಆಗುತ್ತೆ. Yes. Next. At a given temperature, oxygen gas is more soluble in water than nitrogen. The temperature, on particular temperature only, dissolution of oxygen is more than that of nitrogen. ಹಾಗಾದ್ರೆ which of them has higher KH value? ನಾನು ಹೇಳಿದೆ, as KH value increases, solubility decreases. ಇಲ್ಲಿ ಆಕ್ಸಿಜನ್ಗೆ ಸಾಲ್ಯುಬಿಲಿಟಿ ಜಾಸ್ತಿ ಇರೋದ್ರಿಂದ KH ವ್ಯಾಲ್ಯೂ ಕಡಿಮೆ ಆಗುತ್ತೆ, ನೈಟ್ರೋಜನ್ಗೆ ಸಾಲ್ಯುಬಿಲಿಟಿ ಕಡಿಮೆ ಇರೋದ್ರಿಂದ KH ವ್ಯಾಲ್ಯೂ ಜಾಸ್ತಿ ಆಗಿರ್ತದೆ. ಹಾಗಾಗಿ ಏನ್ ಬರಿಬೇಕಿಲ್ಲಿ, which has got higher KH value ಅಂದ್ರೆ ಅರ್ಥ ಏನು, which has got lower solubility ಅಂತ ಅರ್ಥ. ಹಾಗಾಗಿ your answer is nitrogen. Yes, your answer is nitrogen, right? What is the Van't Hoff factor for K2SO4 ಅಂತಿದೆ. Yeah, of course, potassium sulfate. Yes, if it undergoes complete dissociation, it produces 2K plus ions and 1 SO4 minus 2 ions. Therefore, 1 molecule of potassium sulfate produces 3 particles. ಹೌದಾ? 1 molecule of potassium sulfate produces 3 particles. ನಾನು ಹೇಳ್ತಾ ಇದ್ದೆ, Van't Hoff factor is number of particles produced per molecule of a substance. ಹೌದಾ? ಒಂದು ಮಾಲಿಕ್ಯೂಲ್ ಎಷ್ಟು ಪಾರ್ಟಿಕಲ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತಿರೋದಿಲ್ಲ, ದಟ್ ಈಸ್ ಅ Van't Hoff factor. ಹಾಗಾಗಿ 1 molecule of potassium sulfate produces 2K plus ions and 1 SO4 minus ion. ಅಷ್ಟೇ ಎಷ್ಟಾಯ್ತು ಟೋಟಲ್ 3 ಪಾರ್ಟಿಕಲ್ಸ್. 2 K ಪ್ಲಸ್ 1 SO4 ಮೈನಸ್ ಸೇರಿಸಿದ್ರೆ 3 ಪಾರ್ಟಿಕಲ್ಸ್ ಆಗುತ್ತೆ. ಹಾಗಾಗಿ Van't Hoff factor for potassium sulfate is 3. And of course ಇಲ್ಲಿ ನೀವು ತಿಳ್ಕೋಬೇಕು ಏನಂತಂದ್ರೆ that potassium sulfate undergoes complete dissociation ಅಂತ ನೀವು ಅರ್ಥ ಮಾಡ್ಕೊಂಡು ಬರೀಬೇಕು. ಎಸ್. Next study. Define molality. This question was asked in the year 2020 July. Molality ಅಂದ್ರೆ ಆವಾಗಲೇ ಹೇಳಿದೆ, number of moles of solute dissolved in 1 kg solvent. ಅಲ್ಲಿ ವರ್ಡ್ಸ್ ಅನ್ನ ಕರೆಕ್ಟ್ ನೋಡ್ಕೊಳ್ಳಿ. 1 kg ಸೊಲ್ಯೂಷನ್ ಅಲ್ಲ, number of moles of solute dissolved in 1 kg solvent ಅಂತ ಹೇಳ್ಬೇಕು. ಮೊಲಾರಿಟಿ ಕೇಳಿದ್ರೆ number of moles of solute dissolved in 1 liter solution ಅಂತ ಹೇಳ್ಬೇಕು. ಇವೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳನ್ನ ಕೇರ್ಫುಲ್ ಆಗಿ ನೋಡ್ಬೇಕು. ಎಸ್. ಸೊ ದಟ್ ಈಸ್ ಒನ್ ಮೋರ್ ಕ್ವೆಶ್ಚನ್. ಇಲ್ಲಿ ನೋಡಿ, ಕ್ವೆಶ್ಚನ್ ನಂಬರ್ 25. This question was asked in the year July 2020. Yes. The KH value for nitrogen gas at 293 kelvins and 303 kelvins are 76 point. Yes, it is 48 kilobar. This is at 293 kelvins. ಹೌದಾ? ಆಮೇಲೆ then 88.84 kilobar at 303 kelvins. Nitrogen gas ನ KH value ಇದು. This is KH value of nitrogen at 293 kelvins. This is KH value of nitrogen at 303 kelvins. ಹೌದಾ? ನೋಡಿ ಏನ್ ಹೇಳ್ತಾರೆ, then among these two given temperatures, at which temperature nitrogen gas is more soluble in water? ಇವೆರಡು ಟೆಂಪರೇಚರ್ಸ್ ಅಲ್ಲಿ ಯಾವ ಟೆಂಪರೇಚರ್ ಅಲ್ಲಿ ನೈಟ್ರೋಜನ್ ಗ್ಯಾಸ್ ಜಾಸ್ತಿ ಸಾಲ್ಯುಬಲ್ ಆಗುತ್ತೆ ಅಂದ್ರೆ 293 ಬರೀಬೇಕು. ಬಿಕಾಸ್ at 293 kelvins KH value is less. ಹೌದಾ? As KH value decreases, solubility increases. ಹಾಗಾಗಿ solubility of nitrogen gas at 293 kelvins is more compared to that at 303 kelvins. Because at 293 kelvins KH value is less. At 303 kelvin KH value is more. ಹೌದಾ? ಹಾಗಾಗಿ ಇಲ್ಲಿ KH value ಕಡಿಮೆ ಇರೋದ್ರಿಂದ solubility of nitrogen is more. ಆ ಬೇಸಿಸ್ ಮೇಲೆ ನಿಮ್ಮ ಆನ್ಸರ್ ಏನಾಗಬೇಕು, 293 kelvins ಅಂತ ಬರೆದ್ರೆ ಸಾಕು. ಆನ್ಸರ್ ಇಸ್ 293 kelvins, ರೈಟ್? ಈಗ ನೋಡಿ, ಇವೆಲ್ಲ ಕ್ವೆಶ್ಚನ್ಸ್ ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು ಏನಪ್ಪಾ ಅಂದ್ರೆ, ದೀಸ್ ಆರ್ ದಿ ಕ್ವೆಶ್ಚನ್ಸ್ ಆಸ್ಕ್ಡ್. Yes, it is from yes, it is asked in the annual exam question papers from 2014 March to, yes, it is 2020 July. ಈಗ ಕೆಲವು 1 mark questions ಡಿಸ್ಕಸ್ ಮಾಡ್ತಿದ್ದೀನಿ. And these questions asked in the, yes, it is PU board model papers ಅಲ್ಲಿ. ನಮ್ಮ PU board ಅವರು ಅರೌಂಡ್ 10 model papers ಅನ್ನ ಬಿಟ್ಟಿದಾರಲ್ಲ, ಆ model papers ಅಲ್ಲಿ ಯಾವ ತರ ಪ್ರಶ್ನೆಗಳನ್ನು ಕೇಳಿದ್ರು ಅವ್ನು ನೋಡೋಣ. ಓಕೆನಾ? ದಟ್ ಈಸ್ the questions from PU board model papers. That is 1 mark question once again. Yes. Name any one colligative property ಅಂತ ಇದೆ. ಹೌದಾ? ನಿಮ್ಗೆ ಗೊತ್ತಿದೆ, there are 4 colligative properties that you studied. ಒಂದು relative lowering of vapor pressure, ಇನ್ನೊಂದು elevation in boiling point, ಮತ್ತೊಂದು
ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಮತ್ತೊಂದು ಆಸ್ಮಾಟಿಕ್ ಪ್ರೆಷರ್. ಹೌದಾ? ನೀವು ಯಾವ್ದಾದ್ರು ಒಂದು ಬರೆದ್ರೆ ಸಾಕು, 1 ಮಾರ್ಕ್ ಸಿಗುತ್ತೆ. ಅಂಡ್ ದಟ್ ಈಸ್ ದಿಸ್ ವಾಸ್ ಆಸ್ಕ್ಡ್ ಇನ್ ಮಾಡಲ್ ಪೇಪರ್, PU ಬೋರ್ಡ್ ಮಾಡಲ್ ಪೇಪರ್. ನೆಕ್ಸ್ಟ್ ನೋಡಿ, ವಾಟ್ ಡಸ್ ದ ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ ಫಾರ್ ಎ ಸಲ್ಯೂಟ್ ಇನ್ ಸಾಲ್ವೆಂಟ್ ಅಕೌಂಟ್ ಫಾರ್ ಅಂತಿದೆ. ಅಂದ್ರೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತ ಹೇಳ್ದಂಗೆ. ಓಕೆನಾ? ದಟ್ ಈಸ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಕೌಂಟ್ಸ್ ಫಾರ್ ವಾಟ್? ಎಕ್ಸ್ಟೆಂಟ್ ಆಫ್ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್ ಆಫ್ ಸಲ್ಯೂಟ್ ಇನ್ ಸಾಲ್ವೆಂಟ್. ನಿಮ್ಗೆ ಗೊತ್ತಿಲ್ಲ, ಇಫ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಇಸ್ ಗ್ರೇಟರ್ ದನ್ 1 ಏನಂತ ಅರ್ಥ ಆಗುತ್ತೆ ನಿಮಗೆ? ಸಲ್ಯೂಟ್ ಅಂಡರ್ಗೋಸ್ ಡಿಸೋಸಿಯೇಷನ್ ಅಂತ ಆಗುತ್ತೆ. ಇಫ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಇಸ್ ಲೆಸ್ ದನ್ 1 ಅಂದ್ರೆ ಸಲ್ಯೂಟ್ ಅಂಡರ್ಗೋಸ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಇಫ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ ಈಕ್ವಲ್ಸ್ 1 ಅಂತ ಹೇಳಿದ್ರೆ ದ ಸಲ್ಯೂಟ್ ಇಸ್ ನಾನ್ ಎಲೆಕ್ಟ್ರೋಲೈಟ್ ಅಂತ ಅರ್ಥ ಮಾಡ್ಕೋತೀವಿ. ಹಾಗಾಗಿ ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ ಟೆಲ್ಸ್ ಯು ದ ಎಕ್ಸ್ಟೆಂಟ್ ಆಫ್ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್ ಆಫ್ ಸಲ್ಯೂಟ್. ದಟ್ ಈಸ್ extent of dissociation or association. Extent of dissociation or association, that is the answer for that particular question. That is, what does Van't Hoff factor account for? Yes. Next one. Name any one concentration term which is independent of temperature. Temperature ಮೇಲೆ ಡಿಪೆಂಡ್ ಆಗದೆ ಇರತಕ್ಕಂತ ಒಂದು ಕಾನ್ಸಂಟ್ರೇಷನ್ ಟರ್ಮ್ ನ ಎಕ್ಸಾಂಪಲ್ ಕೊಡಬೇಕು. ನಿಮಗೆ ಗೊತ್ತಿದೆ, ಮೊಲಾಲಿಟಿ. This is a one concentration term that doesn't depend on temperature. Mole fraction. This is another concentration term that doesn't depend on temperature. Mass percentage. Mass percentage very big. Yes, mass percentage. This is one more method that doesn't depend on temperature. ಯಾಕೆಂದ್ರೆ in all these 3 methods we don't find any volume term. ಈ 3 methods ಅಲ್ಲಿ volume term ಇಲ್ವೇ ಇಲ್ಲ. Number of moles of solid dissolved in 1 kg. That is mole fraction. Then mass percent. ಇಲ್ಲೆಲ್ಲೂ ಕೂಡ ನಮಗೆ ವಾಲ್ಯೂಮ್ ಟರ್ಮ್ಸ್ ಇರೋದಿಲ್ಲ. ಹಾಗಾಗಿ ದೇ ಆರ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಎಲ್ಲಿ ವಾಲ್ಯೂಮ್ ಟರ್ಮ್ ಇರುತ್ತೋ ಅಲ್ಲಿ ಟೆಂಪರೇಚರ್ ಡಿಪೆಂಡೆಂಟ್ ಆಗುತ್ತೆ. ಎಸ್, ಹಾಗಾಗಿ ಇದನ್ನ ಗಮನ ಇಟ್ಟು ನೀವು, ನಾನು ಯಾವಾಗಲೇ ಒಂದು ಕ್ವೆಶ್ಚನ್ ಕೇಳಿದ್ನಲ್ಲ, ಮೊಲಾರಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಯಾಕೆ? ಮೊಲಾರಿಟಿ ಡಿಪೆಂಡ್ಸ್ ಆನ್ ವಾಲ್ಯೂಮ್. ಹಾಗಾಗಿ ಸೊ ಟೆಂಪರೇಚರ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೇಕಾದ್ರೆ ಯು ಹ್ಯಾವ್ ಟು ಸೆಲೆಕ್ಟ್ ದೋಸ್ ಮೆಥಡ್ಸ್ ವಿಚ್ ಡು ನಾಟ್ ಡಿಪೆಂಡ್ ಆನ್ ವಾಲ್ಯೂಮ್. ಎಸ್, ನೆಕ್ಸ್ಟ್ ಬನ್ನಿ. What is the effect of increase in pressure on the solubility of gas in liquid? Quite clear. Henry's law. As pressure increases, solubility increases. Astane. Yes. Components of non-ideal binary solution cannot be completely separated by fractional distillation. Why? Because components of non-ideal binary solutions will form azeotropic mixtures. Because of that, they cannot be separated by fractional distillation. Yakendra, once the azeotropic mixture is formed, that liquid mixture boils at constant temperature without undergoing change in composition. Hagagi, that is, the components of non-ideal binary solutions cannot be separated by fractional distillation as they form, yes, it is azeotropic mixtures. Next, what is the value of Van't Hoff factor for a weak acid which undergoes association in solution? Nimna ಹೇಳಿದಿವಿ, if there is association ಏನಾಗುತ್ತೆ? Van't Hoff factor is less than 1. Answer in ಬರಿಬೇಕು, less than 1. Yes. How does enthalpy change during formation of non-ideal solution containing 2 liquids showing positive deviation from Raoult's law? Yes. How does the enthalpy change during the formation of non-ideal solutions containing 2 liquids showing positive deviation? ನಿಮಗೆ ಗೊತ್ತಲ್ವಾ, whenever there is a positive deviation, delta H of mixing is positive. Delta H of mixing is positive ಅಂದ್ರೆ ಏನು? Heat is absorbed. Endothermic dissolution. ಹೌದಾ? So this is delta H of mixing is greater than 0. Yes. Next one. Define osmotic pressure ಅಂತಿದೆ. ನಿಮಗೆ ಗೊತ್ತಿದೆ, osmotic pressure is external pressure which must be applied to the solution. ಹೌದಾ? External pressure which must be applied to the solution in order to stop the flow of solvent molecules through semi-permeable membrane. So that is what we call it as osmotic pressure. Howda? External pressure that must be applied to the solution in order to stop flow of solvent molecules through semi-permeable membrane is called osmotic pressure. Howda? That is the definition that carries 1 mark. Okay na? Next one. Define Van't Hoff factor antide. Howda? You know that Van't Hoff factor is ratio of normal molecular mass to the abnormal molecular mass. You know, Van't Hoff factor is Mn, normal molecular mass divided by Ma, abnormal molecular mass. ಇದನ್ನು ಬರೆದ್ರೆ ಸಾಕು ನೀವು. That is ratio of normal molecular mass divided by abnormal molecular mass. ಇಷ್ಟು ಬರೆದ್ರೆ ಸಾಕು. ಓಕೆನಾ? ಅಥವಾ
number of particles produced by one molecule of a substance. That is called as yes, it is Van 't Hoff factor. Yes. Give an example for liquid mixture showing negative deviation from Raoult's law. Alva, that is acetone plus chloroform. ಅವಾಗಲೇ ಹೇಳಿದ್ನಲ್ವಾ, acetone plus ethanol ಆದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಆಗುತ್ತೆ. acetone plus chloroform ಆದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಆಗುತ್ತೆ. ಯಾಕೆ ಹೇಳಿ, acetone can form strong hydrogen bonds with chloroform. ಅದಕ್ಕೋಸ್ಕರ ನೆಕ್ಸ್ಟ್, what happens to the vapor pressure of liquid when the temperature is raised? ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗುತ್ತೆ, ವೇಪರ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಬಿಕಾಸ್ when temperature is raised, intermolecular force of attraction decreases, therefore vapor pressure increases. So that is the effect of temperature on the vapor pressure. ನೀವು ಇಷ್ಟೇ ಬರೀಬೇಕಾಗಿರೋದು, as the temperature increases vapor pressure also increases. ನಿಮ್ಗೆ ಗೊತ್ತಲ್ಲ, ವಾಟರ್ನ ಹೀಟ್ ಮಾಡ್ದಂಗೆಲ್ಲ ಏನಾಗುತ್ತೆ, ವೇಪರ್ಸ್ ವಾಟರ್ ಮೇಲೆ ಜಾಸ್ತಿ ಆಗುತ್ತಾನೆ. ಅರ್ಥ ಏನು, ವೇಪರ್ ಪ್ರೆಷರ್ ಇನ್ಕ್ರೀಸಸ್. ವೇಪರ್ಸ್ ಜಾಸ್ತಿ ಆಗೋದಂದ್ರೆ ಏನು, ವೇಪರ್ ಪ್ರೆಷರ್ ಜಾಸ್ತಿ ಆಗೋದಂತ ಅರ್ಥ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as vapor pressure. Of course, so these are all the some questions that you observe in previous annual examination papers as well as PU board model papers. Okay na? Iga I'm going to discuss those questions, that is from question number 28 of question paper. Question number 28 ಅಲ್ಲಿ ಕೂಡ ಸೊಲ್ಯೂಷನ್ಸ್ ಇಂದ ಕ್ವೆಶ್ಚನ್ಸ್ ಬರುತ್ತೆ ಅಂತ ಹೇಳಿದೆ, ಹೌದಾ? ಅಲ್ಲಿ ಜನರಲ್ ಆಗಿ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಇರ್ತದೆ. ಡೆಫಿನೆಟ್ ಆಗಿ ಈ ಚಾಪ್ಟರ್ ಇಂದ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ. ಅದು 28A ಆಗಿರ್ತದೆ. ಓಕೆನಾ? ಈಗ ಆ ಪ್ರಶ್ನೆಗಳನ್ನು ನೋಡೋಣ. ದಟ್ ಈಸ್ ನೋಡಿ, ಫಸ್ಟ್ ಕ್ವೆಶ್ಚನ್ ನೋಡಿ. ದಿಸ್ ಕ್ವೆಶ್ಚನ್ ವಾಸ್ ಆಸ್ಕ್ಡ್ ಇನ್ ದ March 2014 as well as July 2019. 3 mark question ಇದು, ರೈಟ್? On dissolving 2.34 grams of solute in 40 grams of benzene, the boiling point of solution was higher than that of benzene by 0.81 kelvins. Kb value of benzene is 2.53 Kelvin kg per mole. Calculate the molar mass of the solute ಅಂತ ಇದೆ. ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಅಂತ ಎಲ್ಲ ಡಿಸ್ಕಷನ್ ಇರೋದ್ರಿಂದ ನಿಮಗೆ ಗೊತ್ತಿದೆ, ದಟ್ ಈಸ್ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಈಸ್ ಈಕ್ವಲ್ ಟು, ಎಸ್ ಇಟ್ ಈಸ್ Kb ಇಂಟು W2 ಇಂಟು 1000, ಹೌದಾ? ಡಿವೈಡ್ ಬೈ ಎಸ್ ಇಟ್ ಈಸ್ ಡೆಲ್ಟಾ TB S ಇಂಟು W1. ಈ ಒಂದು ಫಾರ್ಮುಲಾ ನಿಮಗೆ ಗೊತ್ತಿದೆ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಮಾಲಿಕ್ಯುಲರ್ ಮಾಸ್ ಆಫ್ ಎ ಸೊಲ್ಯೂಟ್ ಬೈ ನೋಯಿಂಗ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಡೆಲ್ಟಾ TB. ಇಲ್ಲಿ ರೈಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಸ್, ರೈಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ಫಸ್ಟ್ ಯಾವ್ಯಾವ ಟರ್ಮ್ ಏನೇನು ಹೇಳುತ್ತೆ ನೋಡೋಣ. ರೈಸ್ W2 ಅಂತ ಅಷ್ಟೇ ಮಾಸ್ ಆಫ್ ದಿ ಸೊಲ್ಯೂಟ್. ನಾನು ಹೇಳಿದ್ದೀನಿ ನಿಮಗೆ, ಐ ಯೂಸ್ ಸಬ್ಸ್ಕ್ರಿಪ್ಟ್ 2 ಫಾರ್ ದಿ ಸೊಲ್ಯೂಟ್, 1 ಫಾರ್ ಸಾಲ್ವೆಂಟ್ ಅಂತ ಹೇಳಿದ್ದೀನಿ. ಹಾಗಾಗಿ W2 ಇಸ್ ಮಾಸ್ ಆಫ್ ದಿ ಸೊಲ್ಯೂಟ್. ಎಷ್ಟಿದೆ ಅಲ್ಲಿ? 2.34 ಗ್ರಾಮ್ಸ್ ಇದೆ, ಹೌದಾ? ದಿಸ್ ಇಸ್ 2.34 ಗ್ರಾಮ್ಸ್, ರೈಟ್? ಆಮೇಲೆ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟಿದೆ ನೋಡಿ, that is dissolved in 40 grams of benzene. That is W1 is 40 grams of benzene. ಓಕೆನಾ? ಇವಾಗ ಹೇಳ್ತಾ ಇದ್ದೆ ನಾನು, ಸಲ್ಯೂಟ್ ಸಾಲ್ವೆಂಟ್ ಕನ್ಫ್ಯೂಷನ್ ಆದ್ರೆ ಯಾವ್ದು ಜಾಸ್ತಿ ಅಮೌಂಟ್ ಇರುತ್ತೋ ಅದು ಸಾಲ್ವೆಂಟ್, ಯಾವ್ದು ಕಡಿಮೆ ಅಮೌಂಟ್ ಇರುತ್ತೋ ಅದು ಸಲ್ಯೂಟ್ ಆಗುತ್ತೆ. ಎಸ್, W1 ಗೊತ್ತಾಯ್ತು, W2 ಗೊತ್ತಾಯ್ತು. Kb ಅವರೇ ಕೊಟ್ಟಿದ್ದಾರೆ 3. ಎಷ್ಟು ಕೊಟ್ಟಿದ್ದಾರೆ? 2.53 Kelvin kg per mole ಅಂತ ಅವರೇ ಕೊಟ್ಟಿದ್ದಾರೆ. ಎಸ್, ದಟ್ ಈಸ್ ಆಲ್ಸೋ ಗಿವನ್. ಆಮೇಲೆ ಏನ್ ಕೊಟ್ಟಿದ್ದಾರೆ? ಡೆಲ್ಟಾ TB, ರೇಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ ಏನ್ ನೋಡಿ, ಅಲ್ಲಿ ದ ಬಾಯ್ಲಿಂಗ್ ಪಾಯಿಂಟ್ of the resulting solution was higher than that of benzene by 0.81 Kelvin. This is the rise in boiling point. Yes, so this is what we call 0.81 Kelvin. Delta TB ಆಗುತ್ತೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, M2 is equal to Kb ಎಷ್ಟಿದೆ? 2.53 S into W2 ಎಷ್ಟಿದೆ? 2.34 into 1000. Yes, and whole divided by delta TB ಎಷ್ಟಿದೆ? 0.81 ಇದೆ. Yes, into W1 ಎಷ್ಟಿದೆ? 40 grams ಇದೆ. Simplify ಮಾಡಿ, you are going to get the molecular mass in terms of gram per mole. Yes, so that is not ಎಷ್ಟಾಗುತ್ತೆ? It will be 2.53 into 2.34 into yes 1000. Yes, divided by 0.81 divided by 40. So it answer is 182.72 there. 182.72 gram per mole is the answer. ನೋಡಿ, 3 mark ಕೇಳ್ತಾರೆ ಇದನ್ನ, ರೈಟ್? ಫಾರ್ಮುಲಾ ಬರೆದ್ರೆ 1 mark, ಸಬ್ಸ್ಟಿಟ್ಯೂಷನ್ ಫಾರ್ಮುಲಾ ವಿತ್ ಸಬ್ಸ್ಟಿಟ್ಯೂಷನ್ 1 mark, ಫೈನಲ್ ಆನ್ಸರ್ ವಿತ್ ಯೂನಿಟ್ 1 mark. Yes, so this is what we call it as molecular mass, that is M2 there. Yes, so this is the 3 mark question. ಆಗ್ಬೋದಾ? Goes the next one, right? So ಈ ಪ್ರಶ್ನೆಯನ್ನ
ಮಾರ್ಚ್ 2014 ಜುಲೈ 2019 ಅಲ್ಲಿ ಕೇಳಿದ್ರು ರೈಟ್ 3 ಮಾರ್ಕ್ಗೆ. ಇನ್ನೊಂದು ಪ್ರಶ್ನೆ ನೋಡಿ ಅಲ್ಲಿ, ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ದ ಮ್ಯಾಥಮೆಟಿಕಲ್ ಫಾರ್ಮ್. ಆಲ್ರೆಡಿ ನಾವು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ರೈಟ್ ದ ಮ್ಯಾಥಮೆಟಿಕಲ್ ಫಾರ್ಮ್ ಅಂದ್ರೆ ದಟ್ ಈಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್, ದಟ್ ಈಸ್ PA is equal to KH into yes it is XA ಅಂತ ಬರೀಬೇಕಲ್ವಾ. ಎಸ್ ದಿಸ್ ಇಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್, ಓಕೆನಾ, ಇನ್ ವೇಪರ್ ಫೇಸ್. KH is the Henry's law constant, XA is a mole fraction of a gas in solution. So that is already we discussed, ಓಕೆನಾ. ಸೊ ದಟ್ ಈಸ್ ಹೆನ್ರೀಸ್ ಲಾ. ನೋಡಿ, ಪ್ರಾಬ್ಲಮ್ಗೆ 3 ಮಾರ್ಕ್ಸ್, ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ಗೆ 1 ಮಾರ್ಕ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಗೆ 1 ಮಾರ್ಕ್. ಯಾವುದೇ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರಲಿ, PA ಅಂದ್ರೇನು, KH ಅಂದ್ರೇನು, XA ಅಂದ್ರೇನು ಬರಿಬೇಕು ನೀವು. ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇರ್ತಕ್ಕಂಥ ಟರ್ಮ್ಸ್ ಅನ್ನ ಬರಿಬೇಕಾಗತ್ತೆ, ಓಕೆನಾ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ as 1 more. ಎಸ್, ನೆಕ್ಸ್ಟ್ ಬನ್ನಿ. Second problem, yes, the vapor pressure of pure benzene at certain temperature is, yes, it is 0.850. Yes, vapor pressure of pure benzene. Remember the P naught is 0.850 bar. This is P naught. Yes. A non-volatile, non-electrolyte solid weighing 0.5 grams. Mass of solute is 0.5 grams. So that is W2. Is added to 39 grams of benzene. Andre mass of solvent is to 39 grams of benzene. Now here the solute will have a smaller mass, solvent will have a higher mass. Then molar mass of benzene kottidare, that is M2 is given there, that is 78 gram per mole. This is also given in the formula. Yes. Vapor pressure of solution is, that is P 0.845 bar. ಇದನ್ನು ಕೊಟ್ಟಿದ್ದಾರೆ. ಎಸ್. ಆಮೇಲೆ what is the molar mass of the solute ಅಂತ ಕೇಳಿದ್ದಾರೆ. ಎಸ್, ನಿಮಗೆ ಗೊತ್ತಿದೆ P0 minus P divided by P is equal to, yes, it is N2 divided by N1. ಇಷ್ಟು ಫಾರ್ಮುಲಾ ಗೊತ್ತಿದೆ ನಿಮಗೆ. N2 can be replaced by mass of solute divided by molecular mass of solute, mass of solvent divided by molecular mass of solvent. ಹೌದಾ? N2 ತೆಗೆದುಬಿಟ್ಟು W2 by M2 ಅಂತ ಬರೀಬಹುದು, N1 ತೆಗೆದುಬಿಟ್ಟು W1 by M1 ಅಂತ ಬರೀಬಹುದು. ಎಸ್, or you can say it can be rewritten as really W2 by, yes, it is M2, ಹೌದಾ, ಇಂಟು ಏನಾಗುತ್ತೆ M1 by W1 ಆಗುತ್ತೆ. ಎಸ್, ಇದನ್ನ ರೀರೈಟ್ ಮಾಡಿದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ W2 M1 divided by W1 ಇದೆಲ್ಲ ಒಂದ್ ಕಡೆ ಮಾಡ್ಕೊಂಡ್ಬಿಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದರಲ್ಲಿ ತಗೊಂಬರಿ. ದಟ್ ಈಸ್ P0 minus P by P0, that is into ಏನಾಗುತ್ತೆ P0 divided by P0 minus P ಆಗುತ್ತೆ. ಎಸ್, ಹೌದಾ. ಸೊ P0 minus P by P0 is relative lowering of vapor pressure is equal to the mole fraction of solute. ಎಸ್, ಈಗ ನೋಡಿ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡಬೇಡಿ. W2 ಎಷ್ಟಿದೆ ನೋಡಿ 0.5 ಇದೆ. ಎಸ್, M1 ಎಷ್ಟಿದೆ ನೋಡಿ, ದಟ್ ಈಸ್ M1, that is molecular mass of solvent M1, that is 78 ಇದೆ. ಎಸ್, P0 ಎಷ್ಟಿದೆ ನೋಡಿ, vapor pressure of pure liquid, that is 0.850 ಇದೆ. ಎಸ್, divided by W1 ಎಷ್ಟಿದೆ ನೋಡಿ 39 grams ಇದೆ. ಎಸ್, ಇಂಟು ಈಗ ನೋಡಿ P0 ಎಷ್ಟಿದೆ 0.850 minus 0.845. ಹೌದಾ? ಸಿಂಪ್ಲಿಫೈ ಮಾಡಿ. ಎಸ್, ಇಟ್ ಈಸ್ ದಟ್ ಈಸ್ ಏನ್ ಮಾಡ್ಬೋದು ನೋಡಿ, ದಟ್ ಈಸ್ 0.5 into 70 divided by 78 ಅಲ್ವಾ. ಎಸ್ 78 ಇದು, ಸಾರಿ 78 ಅಲ್ವಾ. ದಿಸ್ ಇಸ್ 2 times ಆಗುತ್ತೆ. 2 into 0.5 ಎಷ್ಟಾಗುತ್ತೆ 1 ಆಗುತ್ತೆ. ಇಂಟು ದಿಸ್ ಇಸ್ 0.85 divided by ಇದು ಎಷ್ಟಾಗುತ್ತೆ ನೋಡಿ 0.0, ಎಸ್ ಇಟ್ ಈಸ್ 005 ಆಗುತ್ತೆ. ಎಸ್, ದೆನ್ 0.85 is divided by 0.005 ಎಷ್ಟಾಗುತ್ತೆ ನೋಡಿ, ದಟ್ ಈಸ್ 0.85 divided by 0.005, it comes out to be 170 gram per mole. Yes, it is 170 gram per mole. This is the answer. Yes, okay na. So ಇಲ್ಲಿಂದ ನೀವು ಕರೆಕ್ಟ್ ಸ್ಟಾರ್ಟ್ ಮಾಡ್ಕೋಬೇಕು. N2 ಬದಲಾಗಿ W2 by M2, mass of solute divided by molecular mass of solute. N1 ಬದಲಾಗಿ mass of solvent divided by molecular mass of solvent. ರೀಅರೇಂಜ್ ಮಾಡಿದ್ರೆ ಈ ತರ ಆಗುತ್ತೆ. ನಮಗೆ M2 ಬೇಕಲ್ವಾ, ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಬೇಕಲ್ವಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿ M2 ಇಲ್ಲಿ ಬರುತ್ತೆ, P0 ಇಲ್ಲಿ ಹೋಗುತ್ತೆ, P0 by P0 minus P, P0 ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ you are going to get 170 gram per mole. Yes, so this is one more. Yes, it is question for 3 marks. Once again, formula substitution 1 mark. Yes, simplification with final answer 1 mark. Okay na, with unit. Yes, so this is what we call it as 3 mark question. ಇದರಲ್ಲಿ ಇನ್ನೊಂದು ಸಬ್ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, ವಾಟ್ ಹ್ಯಾಪನ್ಸ್ ಟು ದಿ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಲಿಕ್ವಿಡ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತಿದೆ. ಆಲ್ರೆಡಿ ಈ ಪ್ರಶ್ನೆ ರಿಪೀಟ್ ಆಗಿದೆ, ಹೌದಾ.
when temperature is increased solubility of a gas in liquid decreases. ಯಾಕೆ dissolution of gas in liquid is always exothermic process. ಅವ್ರು ಹೇಳಿದ್ದಾರೆ ಗಿವ್ ರೀಸನ್ ಅಂತ ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ಓಕೆನಾ? ರೀಸನ್ ಏನು? dissolution of gas in liquid is always exothermic. Therefore ಏನಾಗುತ್ತೆ? solubility of a gas in liquid decreases with increase in temperature. So that is what we call it as one more question for 5 marks. ಆಗ್ಬೋದಾ? ಈ ಕ್ವಶನ್ ಅನ್ನ ಜುಲೈ 2014 ಜುಲೈ 2017 ಕ್ವಶನ್ ಪೇಪರ್ ಅಲ್ಲಿ ನೋಡಬಹುದು. ಎಸ್, ನೆಕ್ಸ್ಟ್ ಒನ್. A solution containing 18 grams of non-volatile non-electrolyte solute. So ಹಾಗಾದ್ರೆ solute ಅಲ್ವಾ ಅದು? mass of solute ಎಷ್ಟು? 18 grams. A solution containing 18 grams of non-volatile non-electrolyte solute is dissolved in 200 grams of water. That is mass of solvent ಎಷ್ಟಾಗುತ್ತೆ ಈಗ ಅಲ್ಲಿ? 200 grams of water ಆಗುತ್ತೆ. Yes. And the freezing point of the resulting solution TF ಅಂತ ಕೊಟ್ಕೊಂಡ್ರೆ that is 272 kelvins ಇದೆ, right? 272, yes, it is 0.07 kelvins is freezing point of the resulting solution when 18 grams of solute is dissolved in 200 grams of water. Then ಆಗುತ್ತೆ freezing point 272.07 kelvins ಆಗುತ್ತೆ. Calculate the molecular mass of solute if Kf is equal to 1.86 Kelvin kg per mole. This is molar, yes, it is diffusion constant. Yes, freezing point of water, that is T of naught, that is equal to 273 kelvins. This is freezing point of water. This is freezing point of solution. Therefore, delta T of is equal to what? Yes, it is T naught F minus Tf. ಹೌದಾ? T naught F minus Tf. T naught of ಎಷ್ಟು? 273 minus 272.07. ಹೌದಾ? ಹೌದಲ್ವಾ? Tf ಎಷ್ಟು? Tf naught ಎಷ್ಟು? 273 minus Tf ಎಷ್ಟು? 272.07 ಆಗುತ್ತೆ. That's equal to 0.93 kelvins. ಹೌದಾ? That's equal to 0.93 kelvins ಆಗುತ್ತಾ? Yes, that is 0.93 kelvins ಆಗುತ್ತೆ. ಈಗ ನೋಡಿ, ನಿಮ್ಗೆ ಗೊತ್ತಿದೆ that is molecular mass of solute is Kf into W2 into 1000. Yes, divided by ಏನಾಗುತ್ತೆ? Delta Tf into, yes, it is W1. This is the formula that you know. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. Kf ಎಷ್ಟು? 1.86. ಹೌದಾ? 1.86. W2 ಎಷ್ಟು? 18 into 1000. Yes, divided by delta Tf ಎಷ್ಟು? 0.93. ಹೌದಾ? into W1 ಎಷ್ಟಿದೆ? That is 200 ಇದೆ. ಹೌದಾ? ನೋಡಿ, this is 2 times ಆಗುತ್ತೆ. ಹೌದಾ? So this is ಏನಾಗುತ್ತೆ? This is 5 times ಆಗುತ್ತೆ. ಹೌದಾ? 90 into ಎಷ್ಟಾಗುತ್ತೆ? Yes, it is 180. So that is 180 gram per mole. This is 18 into 5 is 90. 90 into 2 is 180 gram per mole. So this is what we call it as answer. Okay, now once again formula 1 mark, substitution 1 mark, simplification with final answer with unit ಏನಾಗುತ್ತೆ? 1 mark. This is what we call it as. Yes, it is answer is 180 gram per mole. ಆಗ್ಬೋದಾ? Yes. ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. Yes. This is for 3 marks, right? ಯಾವುದೇ ಪ್ರಾಬ್ಲಮ್ ಇರಲಿ, ಫಸ್ಟ್ ಫಾರ್ಮುಲಾ ಬರೀರಿ, ನಂತರ ಸಬ್ಸ್ಟಿಟ್ಯೂಷನ್ ಮಾಡಿ. ಎಸ್, ನಂತರ ಸಿಂಪ್ಲಿಫೈ ಮಾಡಿಬಿಟ್ಟು ಫೈನಲ್ ಆನ್ಸರ್ ಇಟ್ಬಿಡಿ. ಎಸ್, ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆಯಲ್ಲಿ ಇದನ್ನ ಮಾರ್ಚ್ 2015 ಅಲ್ಲಿ ಕೇಳಿದ್ದಾರೆ. ಎಸ್, ಸಬ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಡಿಫೈನ್ ಐಸೋಟೋನಿಕ್ ಸೊಲ್ಯೂಷನ್ಸ್, ರೈಟ್? ಡಿಫೈನ್ ಐಸೋಟೋನಿಕ್ ಸೊಲ್ಯೂಷನ್ಸ್. ವಾಟ್ ಹ್ಯಾಪನ್ಸ್ when blood cell is dipped in solution containing more than normal saline solution ಅಂತಿದೆ. ಸೇಮ್ ಕ್ವೆಶ್ಚನ್. If the blood cell is dipped in more than, yes, it is if blood cell is dipped in solution containing more than normal, yes, it is normal saline solution. That is, saline solution is what? 0.9% sodium chloride solution. Then blood cell is dipped in a solution whose concentration is greater than 0.91% sodium chloride solution. ಹೌದಾ? ಹಾಗಾಗಿ ಆಗೇನಾಗುತ್ತೆ? blood cell shrinks. ಹೌದಾ? What is isotonic solution? Isotonic solutions are the solutions with the same osmotic pressure values. ಹೌದಾ? Two solutions having same osmotic pressure values are called as isotonic solutions. ಯಾಕೆಂದ್ರೆ two isotonic solutions are characterized by same number of solute particles. ಅಂದ್ರೆ solutions having same osmotic pressure values, they are called as isotonic solutions at constant temperature. Yes, so that is. ಹಾಗಾದ್ರೆ blood cell ಏನಾಗುತ್ತೆ? When blood cell is dipped in, yes, it is solution containing more than, yes, it is normal saline solution, then blood cell shrinks. Next, the boiling point of benzene is 353.23. Boiling point of benzene ಕೊಟ್ಟಿದ್ದಾರೆ, that is T naught, that is 353.23 kelvins ಕೊಟ್ಟಿದ್ದಾರೆ. ಓಕೆನಾ?
1.80 grams of non-volatile, non-ionizing solute is dissolved in 90 grams of benzene. That is WTS 1.8 grams of non-volatile. Yes, it is non-ionizing solute is dissolved in 90 grams of benzene. Mass of solvent test agare 90 grams aito. Yes, boiling point of yes, it is solution, that is TS, that is this is TB, you can call it as T not B ಅಂತ ಕರೀತೀವಿ ಓಕೆನಾ. ಇದೇನಾಗುತ್ತೆ ಈಗ ಬಾಯ್ಲಿಂಗ್ ಪಾಯಿಂಟ್ ಆಫ್ ರಿಸಲ್ಟಿಂಗ್ ಸೊಲ್ಯೂಷನ್ ಎಷ್ಟು ಜಾಸ್ತಿ ಆಗುತ್ತಲ್ವಾ, ಇಟ್ ವಿಲ್ ಬಿ 354.11 ಕೆಲ್ವಿನ್ಸ್ ಆಗುತ್ತೆ ಓಕೆನಾ. ದಿಸ್ ಇಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಪ್ಯೂರ್ ಬೆಂಜೀನ್ when 1.8 grams of solute is dissolved in 90 grams of benzene. Boiling point of benzene is increased to 354.11 kelvins, right? Then Kf of benzene is given there 1 point, yes it is Kf of benzene is 2.53 Kelvin kg per mole. This is yes it is Kb, sorry, this is Kb of, yes it is benzene there. Kb of benzene is, yes it is 2.53 Kelvin kg per mole. Then what is the molar mass of the solute? That is you are supposed to calculate M2 there. Formula baradbedi, that is molecular mass of solute is equal to Kb into mass of solute into 1000 divided by, yes it is delta TB into, yes it is W1. ಹೌದಾ, ನಿಮಗೆ ಏನು ಬೇಕು, ಡೆಲ್ಟಾ TB ಬೇಕಲ್ಲ. Yes, what is delta TB? Yes, delta TB is equal to what? Boiling point of solution minus boiling point of pure solvent. ಹೌದಾ. So then boiling point of solution is 354.11 minus 353.23. ಹೌದಾ, ಇದನ್ನು ಕೊಟ್ಟಿದ್ದಾರೆ. Boiling point of solution is TB 354.11 kelvins. Boiling point of pure solvent is 353.23. The difference ನೋಡಿ ಎಷ್ಟಾಗುತ್ತೆ ಅಂದ್ರೆ 0.88 ಕೆಲ್ವಿನ್ಸ್ ಆಗುತ್ತೆ. ಹಾಗಾಗಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. Kb ಎಷ್ಟಿದೆ 2.53 ಇದೆ, WT ಎಷ್ಟಿದೆ 1.8 ಇದೆ, into 1000, yes, divided by delta TB ಎಷ್ಟು 0.88, W1 ಎಷ್ಟು, that is 90 grams. Simplify ಮಾಡಿ, you will get the answer. Yes, 2.53 into 1.8 into 1000, yes, divided by 0.88 divided by 90 there. Yes, that comes out to be 57.5 gram per mole. This is, yes it is answer for that particular question. Yes, that is molar mass of the solute is 57.5 gram per mole. Okay na, there is formula bariri, substitution ಮಾಡಿ, simplification with final answer, okay, and unit. Okay na, that is what we call it as. Yes, ನೋಡಿ delta TB ಅನ್ನ ಕೆಲವು ಸಾರಿ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಕೆಲವು ಸಾರಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ. ಅವಾಗ ಡೆಲ್ಟಾ TB ಅನ್ನ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಮೈನಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್ ಇದನ್ನ ತಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆನಾ, ಸೊ ಆಗ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರ್ ಬರುತ್ತೆ. ಎಸ್, ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as. One more question, question number, yes it is 4, and this was asked in the year 2015 July, March 2018. yes, 2 ವರ್ಷ ಕೇಳಿದ್ದಾರೆ. ಎಸ್, ಆಮೇಲೆ ಇದಕ್ಕೆ ಸಬ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ವಾಟ್ ಆರ್ ದಿ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಹೇಳಿ. ಓಕೆನಾ, ಇಷ್ಟೇನೆ, 2 ಕಾಲಮ್ಸ್ ಹಾಕೊಂಡ್ಬಿಡಿ, ಐಡಿಯಲ್ ಒಂದ್ ಕಡೆ, ನಾನ್ ಐಡಿಯಲ್ ಒಂದ್ ಕಡೆ. ಏನ್ ಬರೀಬೇಕು ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ? ದೇ ಒಬೇ ರೌಡ್ಸ್ ಲಾ ಅಟ್ ಆಲ್ ಕಾನ್ಸಂಟ್ರೇಷನ್ಸ್ ಅಂಡ್ ಟೆಂಪರೇಚರ್ಸ್. ನಾನ್ ಐಡಿಯಲ್ ಸೊಲ್ಯೂಷನ್ಸ್ ದೇ ಡು ನಾಟ್ ಒಬೇ ರೌಡ್ಸ್ ಲಾ ಅಟ್ ಆಲ್ ಕಾನ್ಸಂಟ್ರೇಷನ್ಸ್ ಅಂಡ್ ಟೆಂಪರೇಚರ್ಸ್. ಹೌದಾ? ಸೆಕೆಂಡ್ ಏನು? ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ಈಕ್ವಲ್ 0 ಎಲ್ಲಿ? ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ. ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ನಾಟ್ ಈಕ್ವಲ್ ಟು 0 ಎಲ್ಲಿ? ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ. ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ಈಕ್ವಲ್ ಟು 0 ಎಲ್ಲಿ? ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ. ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ನಾಟ್ ಈಕ್ವಲ್ ಟು 0 ಎಲ್ಲಿ? ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ. ಓಕೆನಾ, ಈ ಕಡೆ ಐಡಿಯಲ್ ಸೊಲ್ಯೂಷನ್ಸ್ ದೇ ಡು ನಾಟ್ ಫಾರ್ಮ್ ಅಜಿಯೋಟ್ರಾಪಿಕ್ ಮಿಕ್ಸ್ಚರ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿಲ್ ಫಾರ್ಮ್ ಅಜಿಯೋಟ್ರಾಪಿಕ್ ಮಿಕ್ಸ್ಚರ್ಸ್. ಈ ಡಿಫರೆನ್ಸಸ್ ಅನ್ನ ನೀವು 2 ಬರೆದ್ರೆ ಸಾಕು, ಅಟ್ಲೀಸ್ಟ್ 2 ಬರೆದ್ರೆ ಸಾಕು. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as. One more question. Yes, next one, question number 5. This question was asked in the year March 2016 and July 2018. 2 ವರ್ಷ ಕೇಳಿದ್ದಾರೆ. Yes, March 2016 and July 2018. Yes, we'll see that. Yes, 5.8 grams of non-volatile solute was dissolved in 100 grams of carbon disulfide. Okay na, the vapor pressure of the solution was found to be 190 millimeters of mercury. Calculate the molar mass of the solute given that vapor pressure of pure carbon disulfide is 195 millimeters of mercury. Molar mass of carbon disulfide is 76 gram per mole. Molar mass ಕೇಳಿದ್ದಾರೆ. ಎಸ್, ಏನೇನು ಕೊಟ್ಟಿದ್ದಾರೆ ನೋಡಿ, P0 ಕೊಟ್ಟಿದ್ದಾರೆ,
ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾರ್ಬನ್ ಡೈಸಲ್ಫೈಡ್ ಎಷ್ಟು 195 millimeters of mercury. Yes, 195 millimeters of mercury. Vapor pressure of solution ಎಷ್ಟು 190 millimeters of mercury. Yes, ಇದನ್ನು ಕೂಡ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಸಾಲ್ವೆಂಟ್ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು. ಯಾವುದಕ್ಕೆ ಜಾಸ್ತಿ ಇರುತ್ತೆ ಅದು ಸಾಲ್ವೆಂಟ್, ಯಾವ್ದು ಕಡಿಮೆ ಇರುತ್ತೆ ಅದು ಸೊಲ್ಯೂಷನ್ ಆಗುತ್ತೆ. ಎಸ್, ಓಕೆನಾ? ಈಗ ನೋಡಿ, ದಟ್ ಈಸ್ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ M1 ಎಷ್ಟು 76 ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾರೆ. ಎಸ್, ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ. ಮಾಸ್ ಆಫ್ ಸೊಲ್ಯೂಟ್ ಕೊಟ್ಟಿದ್ದಾರೆ, W2 ಎಷ್ಟು 5.8 ಗ್ರಾಮ್ಸ್ ಕೊಟ್ಟಿದ್ದಾರೆ. ಎಸ್, ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ 100 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್ ಕೊಟ್ಟಿದ್ದಾರೆ. ಹೌದಾ? ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಐ ಕ್ಯಾನ್ ರೈಟ್, ನಿಮಗೆ ಗೊತ್ತಿದೆ, ದಟ್ ಈಸ್ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ P0 minus PS divided by P0 is equal to N2 divided by N1 ಅಲ್ವಾ? N2 can be replaced by W2 by M2, N1 can be replaced by W1 by M1. That's equal to W2 by M2 into M1 divided by W1. Yes. So ಈಗ ನೋಡಿ, ನಮಗೆ ಮಾಲಿಕ್ಯುಲರ್ ಮಾಸ್ ಬೇಕಾಗಿರೋದ್ರಿಂದ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ W2 M1 divided by W1. This is one per term ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಈಚೆ ಬರುತ್ತೆ. ಎಸ್, P0 divided by ಏನಾಗುತ್ತೆ, P0 minus PS ಆಗುತ್ತೆ. ಈಗ ಸಬ್ಸ್ಟಿಟ್ಯೂಷನ್ ಮಾಡಿ, ದಟ್ ಈಸ್ W2 ಎಷ್ಟು, ಎಸ್ ಇಟ್ ಈಸ್ 5.8 ಇದೆ. ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು 76 ಇದೆ. P0 ಎಷ್ಟು 195 ಇದೆ, ಡಿವೈಡ್ ಬೈ W1 ಎಷ್ಟಿದೆ, ದಟ್ ಈಸ್ 100 ಇದೆ. ಎಸ್, ದಟ್ ಈಸ್ P0 ಎಷ್ಟು 195 minus 190. ಹೌದಾ? 190, ದಟ್ ಈಸ್ ಎಷ್ಟಾಗುತ್ತೆ ಇದು, ದಟ್ ಈಸ್ 5.8 into 76 into 195 divided by 100 into it is 5 ಅಲ್ವಾ? ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ. ಎಸ್, that is 5.8 into 76 into yes 195 divided by 100. Yes, divided by 5, it comes out to be, yes, it is 171.912 171.912 gram per mole. This is the molecular mass of solute that is calculated when 5.8 grams of solute is dissolved in 100 grams of solvent. Yes, then vapor pressure decreases from 195 millimeters of mercury to 190 millimeters of mercury. Yes, so this is what we call molecular mass. Once again, 3 mark question. Yes, ಇಲ್ಲಿ ಸಬ್ ಕ್ವೆಶ್ಚನ್ ಏನಿದೆ ಅಂದ್ರೆ, ದಟ್ ಈಸ್ ಮೆನ್ಷನ್ ಎನಿ ಟು ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಸೇಮ್ ಕ್ವೆಶ್ಚನ್ ನಾವು ಪ್ರೀವಿಯಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಯಾವ್ದಾದ್ರು ಡಿಫರೆನ್ಸಸ್ ಅನ್ನು ಬರೀಬೇಕು ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಕ್ವೆಶ್ಚನ್ ನಂಬರ್ 5. This was asked in the year March 2016 and July 2018. Yes. Next one, right? 300 cm cube of aqueous solution of protein contains 2.12 grams of protein. Osmotic pressure of such solution at 300 kelvins is found to be 3.89 into 10 to the power minus 3 bar. Calculate the molar mass of the protein. By knowing osmotic pressure, I can calculate molecular mass N2 into RT. ನಿಮಗೆ ಗೊತ್ತಿರೋ ಫಾರ್ಮುಲಾ. ಎಸ್, ನನಗೇನು ಬೇಕು, ದಟ್ಸ್ ಈಕ್ವಲ್ ಟು N2 can be replaced by mass of solute divided by molecular mass of solute into RT ಅಂತ ಬರೀಬೋತಾನೆ. I want molecular mass ಅಲ್ವಾ, therefore M2 is equal to what, W2 RT divided by pi V. ಹೌದಲ್ವಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಎಸ್, ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ದಟ್ ಈಸ್ ಮಾಸ್ ಆಫ್ ಸೊಲ್ಯೂಟ್ is 2.12 grams of protein is dissolved in 300 cm cube of solution. 300 cm cube ಅಂದ್ರೆ 0.3 liters. ಇಲ್ಲಿ ಯಾವತ್ತೂ ಕೂಡ ಆಸ್ಮೋಟಿಕ್ ಪ್ರೆಷರ್ ಕೊಟ್ಟಾಗ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ಫಾರ್ಮುಲಾದಲ್ಲಿ ವಾಲ್ಯೂಮ್ ನ ಲೀಟರ್ಸ್ ಅಲ್ಲೇ ಬರೀಬೇಕು. ಯಾಕಂದ್ರೆ ಇವರ್ ಆರ್ ವ್ಯಾಲ್ಯೂ ಈಸ್ ಇನ್ ಅವರೇ ಕೊಟ್ಟಿದ್ದಾರೆ ನೋಡಿ, 0.0823 ಲೀಟರ್ ಬಾರ್ ಪರ್ ಮೋಲ್ ಇದೆ, ಅಂಡ್ ಆಫ್ ಕೋರ್ಸ್ ಪರ್ ಕೆಲ್ವಿನ್ ಇದೆ. ದಿಸ್ ಇಸ್ ದ ಯೂನಿಟ್ ಆಫ್, yes it is R there, ಓಕೆನಾ? 0.0823 ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್ ಅಲ್ವಾ? ಈಗ ಲೀಟರ್ ಇರೋದ್ರಿಂದ R ವ್ಯಾಲ್ಯೂ, ವಾಲ್ಯೂಮ್ ಕೂಡ ಲೀಟರ್ಸ್ ಅಲ್ಲಿ ಬರ್ಕೋಬೇಕು. ಹಾಗಾಗಿ 300 cm ಕ್ಯೂಬ್ ಅನ್ನ 0.3 ಲೀಟರ್ಸ್ ಅಂತ ಬರ್ಕೋಬೇಕು. ಪೈ ಕೊಟ್ಟಿದ್ದಾರೆ 3.89 into 10 to the power minus 9. yes it is ಬಾರ್. ಅಲ್ಲಿ ಗಮನಿಸಿ, ಇಲ್ಲೂ ಬಾರ್ ಇದೆ, ಆರ್ ಕೂಡ ಬಾರ್ ಅಲ್ಲಿ ಇದೆ, ಪೈ ವ್ಯಾಲ್ಯೂ ಕೂಡ ಬಾರ್ ಅಲ್ಲಿ ಇದೆ, ಅವಾಗ ತೊಂದರೆ ಇಲ್ಲ. ಇವೆರಡು ಸೇಮ್ ಇರಬೇಕು. ಇಲ್ಲಿ ಲೀಟರ್ಸ್ ಅಲ್ಲಿ ಇದೆ ಅಂದ್ರೆ, ಸಾರಿ, ಇಲ್ಲಿ ಅಟ್ಮಾಸ್ಫಿಯರ್ಸ್ ಅಲ್ಲಿ ಇದೆ, ಇಲ್ಲೂ ಅಟ್ಮಾಸ್ಫಿಯರ್ ಮಾಡ್ಕೋಬೇಕು. ಇಲ್ಲಿ ಪ್ಯಾಸ್ಕಲ್ಸ್ ಅಲ್ಲಿ ಇದೆ, ಇದು ಕೂಡ ಪ್ಯಾಸ್ಕಲ್ ಮಾಡ್ಕೋಬೇಕು. ಅದನ್ನ ಸ್ವಲ್ಪ ಗಮನಿಸಿ. ಇಲ್ಲಿ ಆರ್ ಬಾರ್ಸ್ ಅಲ್ಲಿ ಇದೆ, ಪೈ ಕೂಡ ಬಾರ್ಸ್ ಅಲ್ಲಿ ಇದೆ, ತೊಂದರೆ ಇಲ್ಲ. ಎಸ್, ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್, ದಟ್ ಈಸ್
you are supposed to calculate M2 there. Yes, substitute ಮಾಡಿ. W2 ಎಷ್ಟು 2.12 ಹೌದಾ, R ಎಷ್ಟು 0.823 ಹೌದಾ, T ಎಷ್ಟು 300 kelvins ಹೌದಾ, temperature is, yes it is 300 kelvins ಹೌದಾ, that is temperature is 300 kelvins ಹೌದಾ, divided by 3.89 into 10 to the power minus 3. 5 value ಕೊಟ್ಟಿದ್ರಲ್ಲ, 3.89 into 10 to the power minus 3. Yes, 10 to the power minus 3 ಅಲ್ವಾ, that is ಆಮೇಲೆ and of course volume ಎಷ್ಟು 0.3 liters ಅಲ್ಲಿ ಬರಬೇಕು. Simplify ಮಾಡಿ, we are going to get the osmotic pressure in bars because you have expressed R value in bar and of course yes it is molecular, sorry, we are going to get molecular mass in gram per mole. Yes, we are going to get molecular mass in gram per mole. Simplify ಮಾಡಿ, yes it is 2.12 into 0.0823 into 300 divided by 3.89, yes, divided by 0.3, yes, okay na, equals then into, yes, 1000 hakire, it is 44,852. Yes, 44 gram per mole, that is molecular mass of protein. ನಿಮಗೆ ಗೊತ್ತಲ್ವಾ, molecular mass of protein greater than 10,000 ಇರ್ತದೆ. Yes, ಹಾಗಾಗಿ it is 44,852 gram per mole. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಪ್ರಾಬ್ಲಮ್ ಕೊಟ್ಟಾಗ ಬಹಳ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಮಾಡೋದೇನಪ್ಪ ಅಂದ್ರೆ, ಈ ವಾಲ್ಯೂಮ್ ನ ಲೀಟರ್ಸ್ ಅಲ್ಲಿ ಬರ್ಕೊಳ್ಳಲ್ಲ. CM ಕ್ಯೂಬ್ ಅಲ್ಲಿ ಕೊಟ್ಟಿರ್ತಾರೆ, ಲೀಟರ್ಸ್ ಅಲ್ಲಿ ಬರ್ಕೊಳ್ಳೋ, ಅವರೇ ಲೀಟರ್ಸ್ ಅಲ್ಲಿ ಕೊಟ್ಟರೆ ಪ್ರಾಬ್ಲಮ್ ಇಲ್ಲ. CM ಕ್ಯೂಬ್ ಕೊಟ್ಟರೆ ಲೀಟರ್ ಬರ್ಕೋ, ಯಾಕೆ ಲೀಟರ್ ಬರ್ಕೋಬೇಕು, ನೀವು ಆರ್ ಅನ್ನ ಲೀಟರ್ಸ್ ಅಲ್ಲಿ ಬರ್ತಿದಿರಲ್ಲ, ಲೀಟರ್ ಬಾರ್ ಅಲ್ಲಿ, ಹಾಗಾಗಿ ವಾಲ್ಯೂಮ್ ಕೂಡ ಲೀಟರ್ಸ್ ಅಲ್ಲಿ ಬರೀಬೇಕು. ಪೈ ವ್ಯಾಲ್ಯೂ ಕೂಡ ಇಲ್ಲಿ ಯಾವ ಯೂನಿಟ್ ಇರುತ್ತೆ ಇಲ್ಲಿ ಕೂಡ ಅದೇ ಯೂನಿಟ್ ಇರಬೇಕು. ಹಾಗಾಗಿ ಸೊ ಇದನ್ನ ಸ್ವಲ್ಪ ಕೇರ್ಫುಲ್ ನೋಡ್ಬೇಕು. ಇಲ್ಲೇ ತುಂಬಾ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದು, ಲೀಟರ್ಸ್ ಅಲ್ಲಿ ಕನ್ವರ್ಟ್ ಮಾಡಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ಒನ್ ಮೋರ್ ಕ್ವಶನ್. ಎಸ್, ಗೋ ಫಾರ್ ಇಟ್. ಇದಕ್ಕೆ ಸಬ್ ಕ್ವಶನ್ ಏನ್ ಕೇಳಿದ್ರೆ ಅಂದ್ರೆ, state Henry's law already stated the solubility of a gas in liquid is directly proportional to its pressure at constant temperature. Yes, soda water bottles are sealed under high pressure. Give reason. Because in order to increase the solubility of carbon dioxide in water, because as pressure increases, solubility of a gas in liquid increases. Hagagi, in order to increase the solubility of carbon dioxide in water, that is soda water bottles are sealed at high pressure. Yes, ಇದನ್ನ July 2016 ಅಲ್ಲಿ ಕೇಳಿದ್ರು. Yes, next one, right? 1 gram of non-electrolyte solute dissolved in 50 grams of benzene. Clear ಆಗಿ ಗೊತ್ತಾಗುತ್ತೆ. Mass of solute is 1 gram, mass of solute is 50 grams ಅಂತ ಗೊತ್ತಾಗುತ್ತೆ. Yes, lower the freezing point of benzene by 0.4 kelvins. or direct ಆಗಿ ಕೊಟ್ಟಿದ್ದಾರೆ, the freezing point depression is 0.4 kelvins, that is decrease in freezing point delta TF ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 0.4 kelvins ಅಂತ ಹೇಳಿ. Find the molecular mass of solute F. Yes, it is Kf is equal to 5.12 Kelvin kg per mole. Yes, so Kelvin ಬರಿಬೇಕಾದ್ರೆ ಕ್ಯಾಪಿಟಲ್ K ಬರಿಬೇಕು, kg ಬರಿಬೇಕಾದ್ರೆ ಸ್ಮಾಲ್ k ಬರಿಬೇಕು. ಓಕೆನಾ, ಅದು ಗಮನಿಸಿ. Kelvin kg per mole. Yes, that is unit of molar depression constant. Yes, and you are supposed to calculate molecular mass. ನಿಮ್ಗೆ ಗೊತ್ತಿದೆ, molecular mass is equal to, yes, ಹೇಳಿ, Kf into W2 into 1000 divided by delta TF into W1. Yes, KF is to 5.12, W2 is to 1 into 1000 divided by delta TF is 0.4, W1 is 50 grams. Yes, simplify ಮಾಡಿ, we are going to get the molecular mass in gram per mole. Yes, ಎಷ್ಟಾಗುತ್ತೆ ನೋಡಿ, that is 5.12 into 1 into 1000. Yes, divided by 0.4 divided by 50 there, it comes out to be 256 gram per mole. Yes, so that is unit ಬರಿಬೇಡಿ, ಕೆಲವು ಸಾರಿ ಯೂನಿಟ್ ಬರಲಿಲ್ಲ ಅಂದ್ರೆ ಕಂಪ್ಲೀಟ್ 1 ಮಾರ್ಕ್ ತೆಗೆದು ಬಿಡ್ತಾರೆ. ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ವಿತ್ ಫೈನಲ್ ಆನ್ಸರ್ ಅಂಡ್ ಯೂನಿಟ್. ಎಸ್, ನೆಕ್ಸ್ಟ್, that is 256 gram per mole. ಎಸ್, ಇಲ್ಲಿ ಸಬ್ ಕ್ವಶನ್ ಏನಪ್ಪಾ ಅಂದ್ರೆ, how solubility of gas in liquid varies with the temperature and pressure. ಆಗಿದೆ ಆಲ್ರೆಡಿ. When temperature increases, solubility of gas in liquid decreases. When pressure increases, solubility of a gas in liquid increases. And this question was asked in the year March 2017. Yes, next one. Vapor pressure of pure benzene at certain temperature is 0.850 bar. A non-volatile, non-electrolyte solid weighing 0.5 gram when added to the 39 grams of benzene of molecular mass
78 gram per mole. Vapor pressure of solution is then it is 0.845 bar. What is the molecular mass of solute? This question was repeated. It already solved ಮಾಡಿದೀನಿ, okay na? And this question was asked in the year July 2017. Yes. ಇದರಲ್ಲಿ ಸಬ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ವಾಟ್ ಈಸ್ ರಿವರ್ಸ್ ಆಸ್ಮಾಸಿಸ್, ಮೆನ್ಷನ್ ಇಟ್ಸ್ ಒನ್ ಪ್ರಾಕ್ಟಿಕಲ್ ಯುಟಿಲಿಟಿ ಅಂತ ಇದೆ. ರಿವರ್ಸ್ ಆಸ್ಮಾಸಿಸ್ ಅಂದ್ರೆ ದಿಸ್ ಈಸ್ ಅ ಪ್ರಾಸೆಸ್ ಇನ್ ವಿಚ್ when the external pressure greater than osmotic pressure is applied on the solution, then there is a movement of solvent molecules from solution to the solvent, howda, through semi-permeable membrane. That is called as reverse osmosis. Where it is used? It is used in the purification of seawater athwa desalination of seawater. It is used in desalination of seawater in order to get pure drinking water. ಅಂದ್ರೆ sea water ಅಲ್ಲಿ ಇರತಕ್ಕಂತ salts ಅನ್ನು ರಿಮೂವ್ ಮಾಡಲಿಕ್ಕೆ ಈ ಒಂದು ಟೆಕ್ನಿಕ್ ಅನ್ನು ಬಳಸ್ತೀವಿ. ದಟ್ ಈಸ್ ರಿವರ್ಸ್ ಆಸ್ಮಾಸಿಸ್. ಏನು? ದ ಪ್ರಾಸೆಸ್ ಇನ್ ವಿಚ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ಲೋ ಫ್ರಮ್ solution to the solvent through semi-permeable membrane when the pressure greater than osmotic pressure is applied on the solution. Okay na? Solution compartment ಮೇಲೆ if you apply the pressure greater than osmotic pressure, then there is a movement of solvent molecules from solution to the solvent. Reverse direction ಏನಾಗುತ್ತೆ? Movement ಆಗುತ್ತೆ. So that is what we call it as reverse osmosis. Yes, and that is what we call it as reverse osmosis. ಇಲ್ಲೊಂದು ಪ್ರಶ್ನೆ, ಆ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ. ಇದನ್ನ ಮಾರ್ಚ್ 2018 ಅಲ್ಲಿ ಕೇಳಿದ್ದಾರೆ. ಏನಪ್ಪಾ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಇಸ್ 353.23 when 1.80 grams of non-volatile non-ionizing solute is dissolved in 90 grams of benzene. Boiling point of benzene is raised to 354.11 kelvins. Calculate the molecular mass. ಇದು ಕೂಡ ರಿಪೀಟ್ ಆಗಿದೆ. ಓಕೆನಾ? ಇದ್ರ ಸಬ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಡಿಫೈನ್ ಮೊಲಾಲಿಟಿ ಅಂಡ್ ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತಿದೆ. ಮೊಲಾಲಿಟಿ ಗೊತ್ತಲ್ಲ, ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್, ಹೌದಾ? ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂದ್ರೆ ಸೊಲ್ಯೂಷನ್ಸ್ ಹ್ಯಾವಿಂಗ್ ಸೇಮ್ ಆಸ್ಮಾಟಿಕ್ ಪ್ರೆಷರ್ ಆರ್ ಕಾಲ್ಡ್ ಆಸ್ ಐಸೋಟೋನಿಕ್ ಸೊಲ್ಯೂಷನ್ಸ್. ಇದು ಕೂಡ ರಿಪೀಟ್ ಆಗಿದೆ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ, 5.8 grams of non-volatile solute is dissolved in 100 grams of carbon disulfide solvent. Vapor pressure of solution is found to be 190 millimeters of mercury. Calculate the molar mass of solute. Given that the vapor pressure of carbon disulfide is 195 mm of mercury, molar mass of CH3 is 76 gram per mole. ಇದು ಕೂಡ ರಿಪೀಟ್ ಆಯಿತು, ಜಸ್ಟ್ ನಾವು ಸಾಲ್ವ್ ಮಾಡಿದೀವಿ, ಹೌದಾ? ಮೆನ್ಷನ್ ಎನಿ ಟು ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಅದು ಕೂಡ ರಿಪೀಟ್ ಆಗಿದೆ. ಈ ಎರಡು ಪ್ರಶ್ನೆಗಳನ್ನ ಜುಲೈ 2018 ಅಲ್ಲಿ ಕೇಳಿದ್ದಾರೆ. ಎಸ್, ಓಕೆನಾ? ಇದು 5 ಮಾರ್ಕ್ಗೆ ಆಲ್ರೆಡಿ ರಿಪೀಟ್ ಆಗಿರೋದ್ರಿಂದ ನಾನು ಸಾಲ್ವ್ ಮಾಡೋದಿಲ್ಲ, ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಎಸ್, ಇಲ್ಲಿ ನೋಡಿ, 31 grams of unknown molecular material. 31 grams of unknown molecular material is dissolved in 500 grams of water. The resulting solution freezes at 271.14 Kelvin. Calculate the molar mass of material. Given that Kf of water is 1.86 Kelvin kg per mole. Tf naught ಅಂದ್ರೆ freezing point of pure water ಎಷ್ಟು? Yes, it is 273 kelvins ಅಂತ ಇದೆ ನೋಡಿ. ಇಲ್ಲಿ mass of solute ಎಷ್ಟಪ್ಪ ಅಂದ್ರೆ 31 grams. Yes, mass of solvent ಎಷ್ಟು? That is 500 grams of water ಇದೆ, ಹೌದಾ? mass of solvent. And freezing point of solution ಎಷ್ಟಪ್ಪ ಅಂದ್ರೆ ಎಷ್ಟು? That is 271.14 kelvins, ಹೌದಾ? freezing point of pure water ಎಷ್ಟು? 273 kelvins ಅಲ್ವಾ? ಇದನ್ನು ಕೊಟ್ಟಿದ್ದಾರೆ T naught F. Yes, ಹಾಗಾಗಿ delta TF is equal to what? T naught of F minus, yes, it is TF. Therefore 273 minus, yes, it is 271.14. ಎಷ್ಟಾಗುತ್ತೆ ನೋಡಿ? that is 273 minus 271.14. it comes out to be yes, it is 1.86 kelvins. 1.86 kelvins ಬರುತ್ತೆ. ಓಕೆ, ಆಮೇಲೆ KF ಕೊಟ್ಟಿದ್ದಾರೆ 1.86 Kelvin kg per mole. This is ಓಕೆನಾ? ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. that is molecular mass of solute is equal to Kf into W2 into 1000, yes, whole divided by delta TF into W1, ಹೌದಾ? KF ಎಷ್ಟಿದೆ? 1.86 ಇದೆ, ಹೌದಾ? W2 ಎಷ್ಟಿದೆ? 31 grams ಇದೆ, into 1000 ಇದೆ, divided by delta TF ಎಷ್ಟಿದೆ? 1.86, W1 ಎಷ್ಟಿದೆ? 500 ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ. This is 2 times, that comes out to be 62 gram per mole. This is what we call it as molecular mass of solute. Very simple, 62 gram per mole. Yes, ಇಲ್ಲಿ
freezing point of solution ಕೊಟ್ಟಿದ್ದಾರೆ, freezing point of solvent TF naught. Yes, TF naught, freezing point of solvent. Yes, freezing point of solvent minus freezing point of solution, that is delta TF 1.86 ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 62 gram per mole. This is the answer for 3 mark question. It was asked in the year March 2019. Yes, ಮತ್ತೆ ಅದೇ ಪ್ರಶ್ನೆ, what is reverse osmosis and mention its use. The process of movement of solvent molecules from solution to the solvent through semi-permeable membrane when the pressure greater than osmotic pressure is applied on the solution. Yes, so that is, it is used for the desalination of sea water. Yes, ಇನ್ನೊಂದು ಪ್ರಶ್ನೆ ಇದೆ ನೋಡಿ, on dissolving 2.34 grams of solute in 40 grams of benzene, boiling point of solution was higher than benzene by 0.81 kelvins. Kb of benzene is 2.53 Kelvin kg per mole. Calculate the molar mass of the solute. Yes, idu kuda solve madidini. Yes, it was asked in the year July 2019. Yes, you ನೋಡಿ first question ಇವತ್ತು ನಾ ಡಿಸ್ಕಸ್ ಮಾಡಿದ್ದೆ, ಇದು ಯಾವುದು ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ಎಸ್, ಇನ್ನು ಸಬ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಸ್ಟೇಟ್ ಹೆನ್ರೀಸ್ ಲಾ. ಎಸ್, ಅದು ಆಗಿದೆ. ಹೌ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಚೇಂಜಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. When temperature increases, solubility of gas in liquid decreases because the dissolution of gas in liquid is always exothermic. ಹೌದಾ, ಇದು ಕೂಡ ಡಿಸ್ಕಸ್ ಆಗಿದೆ. ಇದು ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಬನ್ನಿ. ಕ್ವೆಶ್ಚನ್ ನಂಬರ್ 13. ಇಟ್ ವಾಸ್ ಆಸ್ಕ್ಡ್ ಇನ್ ದ ಇಯರ್ ಮಾರ್ಚ್ 2020 ಅಲ್ಲಿ ಕೇಳಿದ್ದಾರೆ. ವೇಪರ್ ಪ್ರೆಷರ್ ಆಫ್ ಬೆಂಜಿನ್ is 200 millimeters of mercury. Vapor pressure of pure benzene is 200 millimeters of mercury. Yes, when 2 grams of non-volatile solute is dissolved in 78 grams of benzene. Yes, correct. ನೋಡ್ಕೊಂಬಿಡಿ. Mass of solute ಏನು? Mass of solute is 2 grams of solute. Mass of solvent ಏನು? 78 grams of benzene. ಹೌದಾ? Then vapor pressure becomes, that is vapor pressure of solution ಎಷ್ಟಾಗುತ್ತೆ? 195 millimeters of mercury ಆಗುತ್ತೆ. Yes, the vapor pressure of pure benzene ಅವರೇ ಕೊಟ್ಟಿದ್ದಾರೆ 200 millimeters of mercury. ಓಕೆನಾ, ಆಮೇಲೆ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಎಸ್, ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ ಎಷ್ಟು? 78 ಗ್ರಾಮ್ ಪರ್ ಮೋಲ್ ಅವರೇ ಕೊಟ್ಟಿದ್ದಾರೆ. ದಿಸ್ ಇಸ್ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ M1 benzene. ಎಸ್, ಈಗ ನೋಡಿ, ದಟ್ ಇಸ್ P0 minus PS divided by P0 is equal to ಏನು? N2 divided by N1, N2 divided by N1. ಹೌದಾ? N2 ಏನು? Mass of solute divided by molecular mass of solute divided by then mass of solvent divided by molecular mass of solvent. It comes out to be ಹೇಳಿ W2 by M2 into M1 by W1. ಹೌದಾ? ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ನೋಡಿ, molecular mass of solute ಬೇಕಲ್ಲ, M2 is equal to W2 into M1 divided by W1 into ಹೇಳಿ P0 divided by P0 minus PS. ಹೌದಾ? ಸಬ್ಸ್ಟಿಟ್ಯೂಟ್ ಮಾಡಿ ಈಗ. ಎಸ್, W2 ಎಷ್ಟು? 2 grams ಇದೆ. M1 ಎಷ್ಟು? 78 ಇದೆ. P0 ಎಷ್ಟು? 200 ಇದೆ. ಎಸ್, divided by W1 ಎಷ್ಟು? ಮಾಸ್ ಆಫ್ ಸಾಲ್ವೆಂಟ್ 78 ಇದೆ. P0 ಎಷ್ಟು? 200 ಇದೆ. ದಿಸ್ ಇಸ್ 195 ಇದೆ. ಹೌದಾ? ಸೊ ಏನಾಯ್ತು? 78 ಕ್ಯಾನ್ಸಲ್ ಆಗುತ್ತೆ. ಇದು 5 ಆಗುತ್ತೆ. 200 by is 40 into 2 is 80 gram per mole is the molecular mass of solute. Yes, 80 gram per mole is the molecular mass of solute. That is the answer for that. Yes, okay na. ಇದರಲ್ಲಿ ಒಂದು ಸಬ್ ಕ್ವೆಶ್ಚನ್ ಇದೆ ನೋಡಿ. ಫಾರ್ಮುಲಾಗೆ 1 ಮಾರ್ಕ್, ಸಬ್ಸ್ಟಿಟ್ಯೂಷನ್ ಗೆ 1 ಮಾರ್ಕ್, ಸಿಂಪ್ಲಿಫಿಕೇಶನ್ ವಿತ್ ಫೈನಲ್ ಆನ್ಸರ್ ಹ್ಯಾವಿಂಗ್ ಯೂನಿಟ್, ದಟ್ ಇಸ್ 1 ಮಾರ್ಕ್. ಎಸ್, ಇಲ್ಲಿ ಸಬ್ ಕ್ವೆಶ್ಚನ್ ನೋಡಿ, ವಾಟ್ ಆರ್ ಅಜಿಯೋಟ್ರೋಪ್ಸ್? Give an example for binary solution showing minimum boiling azeotrope ಅಂತ ಹೇಳಿ. ಓಕೆನಾ, minimum boiling azeotrope ಅಂದ್ರೆ azeotrope whose boiling point is less than the boiling point of the components with which it is formed. ಹೌದಾ? Boiling point of the resulting solution is, if it is less than the boiling point of the components of the solution, then that azeotrope is called as minimum boiling solution. ಹೌದಾ? minimum boiling mixture ಅಂತ ಕರೀತಾರೆ. And of course, generally solutions showing positive deviation will form minimum boiling azeotropes. ಯಾವ azeotropes, yes it is, ಯಾವ solutions positive deviation from Raoult ತೋರಿಸ್ತಾವೋ ಅವೆಲ್ಲವೂ ಕೂಡ they form, yes it is, minimum boiling azeotropes. Those non-ideal solutions showing negative deviation from ideal solution, negative deviation from Raoult's law will form, yes it is, maximum boiling mixtures. ನನಗೆ ಬೇಕಾಗಿರೋದು ಮಿನಿಮಮ್ ಬಾಯ್ಲಿಂಗ್ ಮಿಕ್ಸ್ಚರ್. ಅಂದ್ರೆ ಐ ವಾಂಟ್
ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ ಯಾವುದು ಇಥನಾಲ್ ಪ್ಲಸ್ ಎಸ್ ಇಟ್ ಈಸ್ ಅಸಿಟೋನ್ ಹೌದಾ ಮಿಕ್ಸ್ಚರ್ ಆಫ್ ಇಥನಾಲ್ ಅಂಡ್ ಎಸಿಟೋನ್ ವಿಲ್ ಫಾರ್ಮ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ therefore it will form yes it is minimum boiling azeotrope. What is azeotrope andre yes it's a non ideal solution which boil at constant temperature without undergoing any change in composition. Azeotropic mixture andre non ideal solution which boils at constant temperature without undergoing any change in composition, that is called as azeotropic mixture. Yes, so that is what we call it as azeotropic mixture. Example for binary solution showing minimum boiling azeotrope andre ನೀವು ಯಾವ್ದಾರ ಪಾಸಿಟಿವ್ ಡಿವಿಯೇಷನ್ ಇರ್ತಕ್ಕಂಥ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ ಕೊಡಬೇಕು. ಎನಿ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಟ್ಸ್ ಲಾ ಯಾವುದು ಇಥನಾಲ್ ಪ್ಲಸ್ ಅಸಿಟೋನ್. ಎಸ್, ಸೊ ದಟ್ ಈಸ್ ಆನ್ಸರ್ ಈಸ್ ಇಥನಾಲ್ ಪ್ಲಸ್ ಅಸಿಟೋನ್. Next one. 1 gram of non-electrolyte solute is dissolved in 50 grams of benzene. Lower the freezing point of benzene by 0.4 kelvins. Find the molar mass of the solute. Given that freezing point diffusion constant of benzene is 5.12 Kelvin kg per mole. ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀನಿ. ಸ್ಟೇಟ್ ಹೆನ್ರೀಸ್ ಲಾ ರೈಟ್ ಮ್ಯಾಥಮೆಟಿಕಲ್ ಫಾರ್ಮ್. ಎಸ್, ಅದು ಕೂಡ ಆಗಿದೆ. ಎಸ್, ಸೊ ಈ ಎಲ್ಲ ಪ್ರಶ್ನೆಗಳು ಮಾರ್ಚ್ 2014 ಇಂದ ಜುಲೈ 2020 ವರೆಗೂ ಕೇಳಿದಂತ ಪ್ರಶ್ನೆಗಳು ಇನ್ ದ ಕ್ವೆಶ್ಚನ್ ನಂಬರ್ 28 ಆಫ್ ಪಾರ್ಟ್ ಡಿ ಆಫ್ ದಿ ಕ್ವೆಶ್ಚನ್ ಪೇಪರ್. ಈಗ ನಾನು ಅದೇ ಕ್ವೆಶ್ಚನ್ ನಂಬರ್ 28 ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರಮ್ PU ಬೋರ್ಡ್ ಮಾಡಲ್ ಪೇಪರ್ಸ್. ಈಗ ನೆಕ್ಸ್ಟ್ ಬರೋ ಕ್ವೆಶ್ಚನ್ಸ್ ಎಲ್ಲಿ PU ಬೋರ್ಡ್ ಮಾಡಲ್ ಪೇಪರ್ಸ್ ಅಲ್ಲಿ ನಾವು ನೋಡಬಹುದು ಅಂಡ್ ಆಫ್ ಕೋರ್ಸ್ ವಿಲ್ ಸಿ ದೋಸ್ ಪ್ರಾಬ್ಲಮ್ಸ್ ರೈಟ್. ನೀವು ಗಮನಿಸಬೇಕು, ನೀವು ಯಾವುದೇ ಕ್ವೆಶ್ಚನ್ ಪೇಪರ್ಸ್ ನೋಡಿ, ಮೋಸ್ಟ್ ಆಫ್ ದಿ ಕ್ವೆಶ್ಚನ್ಸ್ ಆರ್ ಫ್ರಮ್ PU ಬೋರ್ಡ್ ಮಾಡಲ್ ಪೇಪರ್ಸ್. 10 ಮಾಡಲ್ ಪೇಪರ್ಸ್ ಇದೆ, ಓಕೆನಾ? ಆ ಎಲ್ಲಾ ಮಾಡಲ್ ಪೇಪರ್ಸ್ ಅಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅವೆಲ್ಲವನ್ನು ಕೂಡ ಇಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಎಸ್, 1 ಮಾರ್ಕ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಈಗ 5 ಮಾರ್ಕ್ ಕ್ವೆಶ್ಚನ್ಸ್ ನೋಡ್ತಾ ಇದ್ದೀನಿ. ಎಸ್, ಈಗ ನೋಡಿ, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಎ ಅಂಡ್ ಬಿ ಅಟ್ 298 kelvins are ನೋಡಿ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಎ ದಟ್ ಈಸ್ P0A and of course P0B. ಏನು ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಎ and liquid B at 298 kelvins are this is 300 millimeters of mercury. Yes, and that's equal to 450 millimeters of mercury. These are the vapor pressure of two liquids A and B. Yes, if the total vapor pressure of the mixture A and B is 405, that is P total is equal to 405 millimeters of mercury. ಇದನ್ನು ಕೂಡ ಕೊಟ್ಟಿದ್ದಾರೆ ಟೋಟಲ್ ವೇಪರ್ ಪ್ರೆಷರ್. ಎಸ್, ಸೊ ಹಾಗಾದ್ರೆ ಯು ಕ್ಯಾಲ್ಕುಲೇಟ್ ಮೋಲ್ ಫ್ರಾಕ್ಷನ್ ಆಫ್ ಎ ನಿಮಗೆ ಗೊತ್ತಿದೆ, ದಟ್ ಈಸ್ P total is equal to, yes it is PA plus PB according to Raoult's law. PA can be replaced by P0A into XA plus yes it is P0B into XB. ಇದು ಗೊತ್ತಿದೆ ಹೌದಾ? P total ಕೊಟ್ಟಿದ್ದಾರೆ 405 ಹೌದಾ? ಆಮೇಲೆ that is P0A ಕೊಟ್ಟಿದ್ದಾರೆ, P0A ಎಷ್ಟು 300 into XA plus P0B 450. XB ಅನ್ನ XA ಇಂದ ರಿಪ್ಲೇಸ್ ಮಾಡ್ತೀನಿ 1 minus XA because sum of the mole fractions of all the components in the solution is always equal to 1, that is 405. ಗೊತ್ತಲ್ಲ ನಿಮಗೆ, XA plus XB is always equal to 1 ಅಲ್ವಾ? therefore XB is equal to 1 minus XA. ನಮಗೆ XA ಕೇಳಿದ್ರೆ ಅದಕ್ಕಾಗಿ XB ಅನ್ನ XA ಕನ್ವರ್ಟ್ ಮಾಡ್ತಿದ್ದೀನಿ. XB ಕೇಳಿದ್ರೆ XA is replaced by 1 minus XB ಬರೀಬೇಕು, ಓಕೆನಾ? ಈಗ ನೋಡಿ, that is 405 equals 300 XA plus 450 minus 450 XA ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ XA ಎಲ್ಲ ಒಂದ್ ಕಡೆ ತಗೊಂಡ್ಬಂದ್ರೆ that is 450 ಹೌದಾ? ಮೈನಸ್ ಎಸ್ ಇಟ್ ಇಸ್ 150 XA ಆಗುತ್ತೆ. ಎಸ್, minus 450 plus 300 XA ಆಗುತ್ತೆ, minus 150 ಆಯ್ತು. 450 as it is. This is 405. This is 405 ಹೌದಾ? therefore 150 XA is equal to 450 minus 405 ಹೌದಾ? 450 minus 150 XA ಕಡೆ ತಗೊಂಬನ್ನಿ. 150 XA is equal to 450 minus 405, that's equal to 45. therefore XA is equal to what? 45 divided by 150 ಹೌದಾ? 45 divided by 150, it comes out to be, yes it is around 0.3. yes, that is 45 divided by 150, it comes out to be 0.3. yes, 0.3. this is what we call it as mole fraction of the component. yes, ಆಗ್ಬೋದಲ್ಲ? ಸೊ ಇಲ್ಲಿ ಏನ್ ಕೊಟ್ಟಿದ್ರೆ ಕರೆಕ್ಟ್ ನೋಡ್ಕೋಬೇಕು. ಪ್ಯೂರ್ ಲಿಕ್ವಿಡ್ಸ್ ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ, ಟೋಟಲ್ ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ. ಆಗ ಈ ಫಾರ್ಮುಲಾ ಐಡಿಯಾ ಬಂದ್ಬಿಡುತ್ತೆ. ನಮಗೆ XA ಕೇಳಿದ್ರಿಂದ XP is replaced by XA there, 1 minus XA.
ಎಕ್ಸ್ ಬಿ ಕೇಳಿದಾಗ ಅಕಸ್ಮಾತ್ ಎಕ್ಸ್ ಬಿ ಕೇಳಿದ್ರೆ ಎಕ್ಸ್ ಇಸ್ ರೀಪ್ಲೇಸ್ ಬೈ 1 ಮೈನಸ್ ಎಕ್ಸ್ ಬಿ ಅವಾಗ. ಸೊ ಏನ್ ಕೇಳಿದ್ರೆ ಅದು ಬೇಸಿಸ್ ಮೇಲೆ ಮುಂದುವರಿಬೇಕು. ಓಕೆನಾ. ಸೊ ದಿಸ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಎಸ್, ಇದನ್ನ ಪಿ ಯು ಬೋರ್ಡ್ ಮಾಡೆಲ್ ಪೇಪರ್ ಅಲ್ಲಿ ಸಾಲ್ವ್ ಮಾಡಿದ್ದಾರೆ. ಎಸ್, plot the graph of vapor pressure against mole fraction of two volatile liquids forming an ideal solution. What is the change in enthalpy upon mixing two components of ideal solutions ಅಂತಿದೆ. ಓಕೆನಾ. ಇಲ್ಲಿ Raoult's law ಗೆ that is you are supposed to plot, yes it is the graph for the ideal solutions according to Raoult's law. Yes, ಅಥವಾ you can represent that Raoult's law graphically. Yes, ನಿಮಗೆ ಗೊತ್ತಿದೆ that is PA is equal to, yes it is P naught A into XA ಅಂತ ಗೊತ್ತಿದೆ ಹೌದಾ. PB is equal to P naught B into XB ಅಂತ ಗೊತ್ತಿದೆ ಹೌದಾ. ಇದ್ರ ಬೇಸಿಸ್ ಮೇಲೆ you can draw the plot. Yes, you can draw the graph. Yes, y axis ಮೇಲೆ ಏನ್ ಮಾಡಬೇಕು, ವೇಪರ್ ಪ್ರೆಷರ್ ತಗೋಬೇಕು. ಎಸ್, y axis ಮೇಲೆ ವೇಪರ್ ಪ್ರೆಷರ್ ತಗೋಬೇಕು. ದಿಸ್ ಇಸ್ y axis. ಇಲ್ಲೂ ಕೂಡ ವೇಪರ್ ಪ್ರೆಷರ್ ತಗೋಬೇಕು. ಎಸ್, ಅಲಾಂಗ್ y axis. ಎಸ್, ವೇಪರ್ ಪ್ರೆಷರ್ ತಗೋತೀನಿ. ಓಕೆನಾ. x axis ಅಲ್ಲಿ ಮೋಲ್ ಫ್ರಾಕ್ಷನ್ ತಗೋಬೇಕು. ಈಗ ನೋಡಿ ಇಲ್ಲಿ XB is equal to 0 ಅಂತ ತಗೋತೀನಿ, XA is equal to 1 ಅಂತ ತಗೋತೀನಿ ಈ ಪಾಯಿಂಟ್ ಅಲ್ಲಿ. ಎಸ್, ಏನಾಗುತ್ತೆ ಅಲಾಂಗ್ ದಿಸ್ ಏನಾಗುತ್ತೆ XB ಜಾಸ್ತಿ ಆಗ್ತಾ ಹೋಗುತ್ತೆ ಹೌದಾ. ಇಲ್ಲೇನಾಗುತ್ತೆ XB is equal to 1 ಆಗುತ್ತೆ. ಅಲಾಂಗ್ ಇದು XB 0 ಆದ್ರೆ XA 1 ಇರುತ್ತೆ. ಇಲ್ಲಿ XB 1 ಇರೋದ್ರಿಂದ ಏನಾಗುತ್ತೆ XA ಏನಾಗುತ್ತೆ 0 ಆಗುತ್ತೆ. ಫ್ರಮ್ ಲೆಫ್ಟ್ ಟು ರೈಟ್ ಏನಾಗುತ್ತೆ ಮೋಲ್ ಫ್ರಾಕ್ಷನ್ ಆಫ್ B ಜಾಸ್ತಿ ಆಗ್ತಾ ಹೋಗುತ್ತೆ, ಮೋಲ್ ಫ್ರಾಕ್ಷನ್ ಆಫ್ A ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಹೇಳಿ, ಸಮ್ ಆಫ್ ದಿ ಮೋಲ್ ಫ್ರಾಕ್ಷನ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಇನ್ ದ ಸೊಲ್ಯೂಷನ್ ಇಸ್ ಆಲ್ವೇಸ್ ಈಕ್ವಲ್ ಟು 1. XB 0 ಇದ್ದಾಗ XA 1 ಆಗಬೇಕು, ಬಿಕಾಸ್ 1 plus 0 is 1. XB 1 ಇದ್ದಾಗ XC 0 ಆಗಬೇಕು, 1 plus 0 is 1. ಎರಡು ಆಡ್ ಮಾಡಿದ್ರೆ ಎಷ್ಟು ಬರಬೇಕು, 1 ಬರಬೇಕು. ಈಗ ನೋಡಿ ಈ ತರ ನಾನು ಬರಿತಾ ಹೋದ್ರೆ ನೋಡಿ XB ಜಾಸ್ತಿ ಮಾಡ್ತಾ ಹೋದಾಗ ನೋಡಿ XB and P naught B, the P naught B is directly proportional to XB ಅಲ್ವಾ. ಹಾಗಾಗಿ this is like this and this is for, yes it is XB there. ಓಕೆನಾ. ಇಲ್ಲೇನಾಗುತ್ತೆ ಇಲ್ಲಿ XA is equal to 1 ಆಗಿರೋದ್ರಿಂದ ಇಲ್ಲೇನಾಗುತ್ತೆ this is P naught A ಆಗುತ್ತೆ. Because XA is equal to 1 ಅಂದ್ರೆ no B at all at this point. Therefore it is vapor pressure of pure liquid A. ಇದೇನಾಗುತ್ತೆ XB 1 ಆಗಿರೋದ್ರಿಂದ ಇದೇನಾಗುತ್ತೆ P naught B ಆಗುತ್ತೆ. vapor pressure of pure liquid B ಆಗುತ್ತೆ. ಎಸ್, ಈ ಡೈರೆಕ್ಷನ್ ಇಂದ XA ಜಾಸ್ತಿ ಮಾಡ್ತಾ ಹೋದ್ರೆ ಏನಾಗುತ್ತೆ, yes it is XA is directly proportional to P ಅಲ್ವಾ. Therefore yes it is we are going to get, yes it is ಈ ತರ ಏನಾಗುತ್ತೆ ನಿಮಗೆ ಒಂದು ಲೈನ್ ಬರುತ್ತೆ. this is for P naught A ಹೌದಾ. ನೋಡಿ ಎರಡು ಪಾಯಿಂಟ್ ಜಾಯಿನ್ ಮಾಡಿದ್ರೆ this is P total. Yes, this is P total. And of course ಈ ಸ್ಲೋಪ್ ಮೇಲೆ you will have PB ಹೌದಾ, ಈ ಸ್ಲೋಪ್ ಮೇಲೆ you have PA. ಇಲ್ಲಿ ಏನಿರ್ತದೆ P total ಇರ್ತದೆ. this is what we call it as graphical representation of, yes it is Raoult's law for the ideal solutions. And of course ಇದು 2 ಮಾರ್ಕ್ ಇರುತ್ತೆ. delta V of mixing for ideal solutions is 0. ಅದು 1 ಮಾರ್ಕ್, ಇದು 2 ಮಾರ್ಕ್. ಓಕೆನಾ. so this is one more question that was asked in, yes it is ಓಕೆನಾ, PU board model paper. ಈ ಗ್ರಾಫ್ ಅನ್ನು ಬರೆಯೋದಕ್ಕೆ ಇನ್ನೂ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಬೇಕಾದ್ರೆ ನೋಡಿ. ಇಲ್ಲಿ ಇಷ್ಟೇನೆ, ಒಂದನ್ನ XB equals 0 ಅಂತ ತಗೊಂಡ್ರೆ ಇನ್ನೊಂದು XA is equal to 1 ಆಗಬೇಕು. ಯಾಕಂದ್ರೆ ಎರಡು ಸೇರಿಸಿದ್ರೆ ಸಮ್ ಆಫ್ ದಿ ಮೋಲ್ ಫ್ರಾಕ್ಷನ್ಸ್ ಆಫ್ ಕಾಂಪೊನೆಂಟ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 1. ಇಲ್ಲಿ XB 0 ಇದ್ದಾಗ XA equals 1 ಆಗುತ್ತೆ. ಇಲ್ಲಿ XB is equal to 1 ಇದ್ದಾಗ XA is equal to 0 ಆಗುತ್ತೆ. XB 1 ಅಂದಾಗ you got only pure B, ಹಾಗಾಗಿ ವೇಪರ್ ಪ್ರೆಷರ್ is P naught B. ಇಲ್ಲಿ XA 1 ಇದ್ದಾಗ you got only A, that is pure A, that is P naught A ಆಗುತ್ತೆ. ಓಕೆನಾ. ಇಲ್ಲೆಲ್ಲ ಏನಿರ್ತದೆ ಸೊಲ್ಯೂಷನ್ ಇರ್ತದೆ. ಇದು P ಟೋಟಲ್. ಇದು ನೋಡಿ XB ವೇರಿಯೇಷನ್ ಮಾಡ್ತಾ ಬಂದಿಲ್ಲ, ಹಾಗಾಗಿ ಇದು PB ಆಗುತ್ತೆ. ಈ ಕಡೆಯಿಂದ XA ವೇರಿಯೇಷನ್ ಮಾಡ್ತೀವಲ್ಲ, ಹಾಗಾಗಿ ಇದು PA ಆಗುತ್ತೆ. ಎಸ್, ಸೊ ದಿಸ್ ಇಸ್ ನೆಕ್ಸ್ಟ್ ಬನ್ನಿ ಸಬ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ಎಸ್ ,4% aqueous solution of non-volatile solid is isotonic with 0.702% urea solution. Calculate the molar mass of non-volatile solid. Molar mass of urea is 60 gram per mole. For isotonic solutions, Na is equal to Nu, ಅಂದ್ರೆ number of moles of solute A is equal to number of moles of urea ಅಂತ ಅರ್ಥ. ಯಾವಾಗ isotonic solutions ಅಲ್ಲಿ Na can be replaced by Wa by Ma. Mass divided by molecular mass. Mass of urea divided by molecular mass of urea. ಹೌದಾ. mass of urea, mass of solute ಎಷ್ಟಿದೆ, 4% ತಾನೇ ಅದು, ಹಾಗಾಗಿ 4 grams. ಅದರದೇ ಮಾಲಿಕ್ಯುಲರ್ ಮಾಸ್ ಬೇಕಲ್ವಾ Me, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮಾಸ್ ಆಫ್ ಯೂರಿಯಾ ಎಷ್ಟು, 0.702% ಅಲ್ವಾ, ದಟ್ ಈಸ್ ಮಾಸ್ ಆಫ್ ದಿ ಯೂರಿಯಾ. ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ ಅವರೇ ಕೊಟ್ಟಿದ್ದಾರೆ 60 ಅಂತ ಹೇಳಿ. ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ 60 ಅವರೇ ಕೊಟ್ಟಿದ್ದಾರೆ. therefore Ma is equal to ಏನಾಗುತ್ತೆ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 60 into 4 divided by 0.702 ಎಷ್ಟು ಬರುತ್ತೆ ನೋಡಿ. ಎಸ್,
60 into 4 divided by 0.70. Yes, it is. Yes, it is 341.88. 341.88 gram per mole. This is yes, it is the molecular mass of resulting solution. Isotonic solutions and ತಕ್ಷಣ number of moles of component one solution is equal to number of moles of another solution. ಎರಡು number of moles same ಇರ್ತದೆ. Number of moles is replaced by mass by molecular mass. ಆ ಬೇಸಿಸ್ ಮೇಲೆ ಮಾಡಬೇಕು. Yes, next one. Addition of 0.643 grams of a compound. Addition of 0.643 grams of a compound to 50 ml of liquid of density 0.879 grams per ml lowers the freezing point from 5.11 degrees Celsius to 5.03 degrees Celsius. Calculate the molar mass of the solute, okay na? And given that Kf is equal to 5.12 Kelvin kg per mole. Same problem, yes. ಏನಪ್ಪ ಅಂದ್ರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಲ್ವಾ, ದೆನ್ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು ಕೆ ಆಫ್ ಇಂಟು W2 ಇಂಟು 1000 ಡಿವೈಡ್ ಬೈ ಏನು ಡೆಲ್ಟಾ ಟಿ ಆಫ್ ಇಂಟು W1. ಇದು ಫಾರ್ಮುಲಾ, ಹೌದಾ? ಈಗ ನೋಡಿ ಏನೇನು ಕೊಟ್ಟಿದ್ದಾರೆ ನೋಡಿ, ದಟ್ ಈಸ್ ಕೆ ಆಫ್ ಕೊಟ್ಟಿದ್ದಾರೆ, ದಟ್ ಈಸ್ 5.12 ಕೆಲ್ವಿನ್ kg ಪರ್ ಮೋಲ್ ಅಂತ ಕೊಟ್ಟಿದ್ದಾರೆ, ಅದು ಆಯ್ತು. ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಎಸ್ ಇಟ್ ಇಸ್ 0.643 ಅವರೇ ಕೊಟ್ಟಿದ್ದಾರೆ, 643 ಗ್ರಾಮ್ಸ್, ಹೌದಾ? ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿಲ್ಲ ಅಲ್ಲಿ, ಬಟ್ ಏನ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಆಫ್ ಲಿಕ್ವಿಡ್ ಅಂಡ್ ಡೆನ್ಸಿಟಿ ಡಿ ಇಂಟು ವಿ ಕೊಟ್ಟಿದ್ದಾರೆ. ಸೊ ಡೆನ್ಸಿಟಿ ಎಷ್ಟಿದೆ, 0.879 ಗ್ರಾಮ್ ಪರ್ ml. ವಾಲ್ಯೂಮ್ ಎಷ್ಟಿದೆ, 50 ml ಇದೆ. ಹಾಗಾಗಿ ಡೆನ್ಸಿಟಿ ಇಂಟು ವಾಲ್ಯೂಮ್ ಇಸ್ ಮಾಸ್. ಇದನ್ನ ಎಷ್ಟು ಬರುತ್ತೆ ನೋಡಿ, ಅದು ಮಾಸ್ ಆಫ್ ಸಾಲ್ವೆಂಟ್ ಆಗುತ್ತೆ. ಇಲ್ಲಿವರೆಗೂ ಮಾಸ್ ಆಫ್ ಸಾಲ್ವೆಂಟ್ ಡೈರೆಕ್ಟ್ ಕೊಡ್ತಾ ಇದ್ರು, ಈಗ ಡೆನ್ಸಿಟಿ ವಾಲ್ಯೂಮ್ ಕೊಟ್ಟಿದ್ದಾರೆ. ಡೆನ್ಸಿಟಿ 0.879 ಗ್ರಾಮ್ ಪರ್ ml ಇದೆ, ವಾಲ್ಯೂಮ್ ಕೂಡ ml ಇದೆ. ಹಾಗಾಗಿ ಏನಾಗುತ್ತೆ, ಇದು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಮಾಸ್ ಸಿಗುತ್ತೆ, W1. ಎಸ್, W2 ಗೊತ್ತಾಯ್ತು, W1. ಡೆಲ್ಟಾ ಟಿ ಆಫ್ ನೋಡಿ, ದಟ್ ಈಸ್ ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ ಟು ಟಿ ಆಫ್ ನಾಟ್ ಮೈನಸ್ ಟಿ ಆಫ್, ಹೌದಾ? ಟಿ ಆಫ್ ನಾಟ್ ಎಷ್ಟು, ಎಸ್ ಇಟ್ ಈಸ್ 5.51 ಮೈನಸ್ 5.03, ಹೌದಾ? 5.03, ಹೌದಾ? ಎಷ್ಟಾಗುತ್ತೆ ನೋಡಿ, ಅದು ಡೆಲ್ಟಾ ಟಿ ಎಫ್ ಆಗುತ್ತೆ. ಅಂಡ್ ಆಫ್ ಕೋರ್ಸ್ ಅವೆಲ್ಲ ಸಿಂಪ್ಲಿಫೈ ಮಾಡಿಬಿಟ್ಟು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 5.51 ಮೈನಸ್ 5.03, ಇಟ್ ಕಮ್ಸ್ ಟು ಬಿ 0.48 ಡಿಗ್ರಿ ಸೆಲ್ಸಿಯಸ್. ದಿಸ್ ಈಸ್ ವಾಟ್ ಇಸ್ ದಟ್, ಡೆಲ್ಟಾ ಟಿ ಎಫ್. ಏನಿದು, ಡೆಲ್ಟಾ ಟಿ ಎಫ್ ಆಯ್ತು, ಹೌದಾ? ಸಬ್ಸ್ಟಿಟ್ಯೂಟ್ ಮಾಡಿ, ಕೆ ಎಫ್ ಈಸ್ 5.12 and 0.643 into 1000, yes, divided by delta TF is 0.48 and W1 is, yes, it is, ಎಷ್ಟು ಬರುತ್ತೆ ನೋಡಿ W1, that is 0.879 into 50, it comes out to be 43.95, that is 43.95 ಆಗುತ್ತೆ. ಸೊ ಎಷ್ಟಾಗುತ್ತೆ ನೋಡಿ, that is gram per mole, right? That is 5.12 into 0.643 into 1000, yes, divided by 0.48 divided by 43. Yes, it is 95. It comes out to be 156.056 gram per mole. Yes, 156.056 gram per mole. Yes, so that is the answer for that. Yes, ಆಗ್ಬೋದಲ್ಲ? ಸೊ ಈ ತರ ಇಲ್ಲಿ ನೋಡಿ, ಇಲ್ಲಿ ಈ ಪ್ರಾಬ್ಲಮ್ಗೂ ಪ್ರೀವಿಯಸ್ ಪ್ರಾಬ್ಲಮ್ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಮಾಸ್ ಆಫ್ ಸಾಲ್ವೆಂಟ್ ಅನ್ನು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಡೆನ್ಸಿಟಿ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ. ಡೆನ್ಸಿಟಿ ಇಸ್ ಈಕ್ವಲ್ ಟು ವಾಟ್, ಮಾಸ್ ಪರ್ ವಾಲ್ಯೂಮ್ ತಾನೆ, ಮಾಸ್ ಇಸ್ ಈಕ್ವಲ್ ಟು ವಾಟ್, ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಅದರ ಬೇಸಿಸ್ ಮೇಲೆ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡಬಹುದು, ಓಕೆನಾ? ಬಸ್ ನೆಕ್ಸ್ಟ್ ಒನ್, ಅಸಿಟೋನ್ ಬಾಯ್ಲ್ಸ್ ಅಟ್ 56.38, ದಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಅಸಿಟೋನ್ ಎಷ್ಟು, ದಟ್ ಈಸ್ TB 56.38 ಡಿಗ್ರಿ ಸೆಲ್ಸಿಯಸ್, ಹೌದಾ? And the 1.4 grams of W2 ಎಷ್ಟು, 1.41 grams of solute is dissolved in it. In 20 grams of it is acetone, W1 is 20 grams, right? Then boiling point is increased, that is TB ಎಷ್ಟಾಗುತ್ತೆ ಅವಾಗ, boiling point ಜಾಸ್ತಿ ಆಗುತ್ತೆ, 56.88 degree Celsius ಆಗುತ್ತೆ. Then delta TB is equal to what, TB minus T0B, ಹೌದಾ? TB minus T0B. TB ಎಷ್ಟಿದೆ, 56.88 minus 56.38 ಎಷ್ಟಾಗುತ್ತೆ ಅಲ್ಲಿಗೆ, 0.5 degree Celsius ಆಗುತ್ತೆ. What is that, delta TB, ಹೌದಾ? Then you are supposed to calculate molecular mass.
ಕೆ ಬಿ ಕೊಟ್ಟಿದ್ದಾರೆ ನೋಡಿ, ಕೆ ಬಿ ಎಷ್ಟಿದೆ ನೋಡಿ, ದಟ್ ಈಸ್ yes it is kb is 1.67 Kelvin kg per mole, 1.67 Kelvin kg per mole. Yes, so then you calculate the molecular mass, that is molecular mass is equal to kb into w2 into 1000, yes, divided by kl, delta tb into w1, yes, kb is to 1.67, w2 is to 1.41 into 1000, yes, divided by delta TB is to 0.5 alva, delta TB is 0.5 degrees Celsius, W1 is 20 there, and of course you are going to get gram per mole. Yes, 1.67 into 1.41 into 1000 divided by 0.5 divided by 20 there, it comes out to be 235.47 gram per mole. Yes, 235.47 gram per mole. That is the one more question. Yes. Agboda, one more question from model papers, right? For 3 marks. Not good. Next one. Calculate osmotic pressure of 0.05% urea solution in water at 20 degrees Celsius, given that R is equal to 0.0821 liter atmosphere per mole per Kelvin. Yes. Okay na? ಇಲ್ಲಿ osmotic pressure calculate ಮಾಡ್ಲಿಕ್ಕೆ ಹೇಳಿದ್ದಾರೆ, ನಿಮಗೆ ಗೊತ್ತಿದೆ, that is 5 is equal to N2 into RT. N2 can be replaced by mass of solute divided by molecular mass of solute into RT. Yes, ನಿಮಗೆ osmotic pressure ಕೇಳಿದ್ರಲ್ವಾ, ಹಾಗಾಗಿ W2 RT divided by ಏನಾಗುತ್ತೆ, yes it is M2 into V ಆಗುತ್ತೆ. So mass of solute 0.05 grams, ಅಲ್ಲೇ ಗೊತ್ತಾಗುತ್ತಲ್ವಾ, 0.05% ಅಂದ್ರೆ mass of solute is 0.50 grams, 0.05 grams, volume ಎಷ್ಟು percent ಇರೋದ್ರಿಂದ 100 ml, that's equal to 0.1 liter, because R is in 0.821 liter atmosphere per Kelvin per mole. ಹೌದಾ? ಹಾಗಾಗಿ ಇಲ್ಲಿ ಲೀಟರ್ಸ್ ಅಲ್ಲಿ ಇರೋದ್ರಿಂದ R ವ್ಯಾಲ್ಯೂ, ವಾಲ್ಯೂಮ್ ಕೂಡ ಲೀಟರ್ಸ್ ಅಲ್ಲಿ ಬರೀರಿ. 0.05% ಅಂತ ಕೊಟ್ಟಿರೋದ್ರಿಂದ 0.05 grams of solute in 100 ml of solution ಆಗಿರೋದ್ರಿಂದ yes it is V 100 ml ಆಗುತ್ತೆ, 0.1 liters ಆಗುತ್ತೆ. R ಗೊತ್ತಾಯ್ತು, W2 ಗೊತ್ತಾಯ್ತು. Temperature is 20 degrees Celsius ಅಲ್ವಾ, plus 273, it comes out to be 293 Kelvin. Substitute ಮಾಡಿ, that is 0.05 into 0.0821 into 293 divided by molecular mass of, yes it is urea alva, that is molecular mass of urea, that is M2 is urea 60 gram per mole, urea is to 60 gram per mole, because NH2 CO NH2 ಈ ಫಾರ್ಮುಲಾಕ್ಕೆ ನೀವು molecular mass ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಅವರೇ ಕೊಟ್ಟಿರ್ತಾರೆ, that is 60 into 0.1. simplify ಮಾಡಿ, you are going to get the osmotic pressure atmosphere. ಯಾಕೆ ಹೇಳಿ atmosphere ಯಾಕೆ ಬರ್ತದೆ, R value is in atmosphere ಸರಿ, ಅದಕ್ಕೋಸ್ಕರ. Yes, simplify ಮಾಡಿ, that is 0.05 into 0.0821 into 293, yes, divided by 60 divided by 0.1, it comes out to be 0.2004 atmosphere. So this is, yes it is osmotic pressure. Yes, ಆಗ್ಬೋದಾ? ಎಸ್. ಆಮೇಲೆ ಇದರಲ್ಲಿ ಒಂದು ಸಬ್ ಕ್ವೆಶನ್ ಇದೇನಪ್ಪ ಅಂದ್ರೆ, ರೈಟ್ 2 ಜನರಲ್ ಪ್ರಾಪರ್ಟೀಸ್ ಆಫ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಹೇಳಿ. ಯಾವ್ದಾದ್ರು ಬರ ಏನು ಐಡಿಯಲ್ ಸೊಲ್ಯೂಷನ್ಸ್ ಅಂದ್ರೆ ಏನು, ದ ಸೊಲ್ಯೂಷನ್ಸ್ ವಿಚ್ ಒಬೇ ರೌಲ್ಟ್ಸ್ ಲಾ, ಹೌದಾ, ಅಂಡರ್ ಆಲ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್, ದಟ್ ಈಸ್ ಒನ್ ಪ್ರಾಪರ್ಟಿ. ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ಈಸ್ ಈಕ್ವಲ್ ಟು 0 ಫಾರ್ ಐಡಿಯಲ್ ಸೊಲ್ಯೂಷನ್, ದಟ್ ಈಸ್ ಅನದರ್ ಪ್ರಾಪರ್ಟಿ. ಡೆಲ್ಟಾ ಹೆಚ್ ಆಫ್ ಮಿಕ್ಸಿಂಗ್ ಈಸ್ ಈಕ್ವಲ್ ಟು 0 ಫಾರ್ ಐಡಿಯಲ್ ಸೊಲ್ಯೂಷನ್, ದಟ್ ಈಸ್ ಒನ್ ಮೋರ್ ಪ್ರಾಪರ್ಟಿ. ಆಮೇಲೆ they do not form azeotropic mixtures, that is one more property. Yes, so that is general properties. ಯಾವ್ದಾದ್ರು ಎರಡು ಬರೀಬೇಕು. Yes, ಇನ್ನೊಂದು ಪ್ರಶ್ನೆ ನೋಡಿ, that is 5.50 grams of a sample of non-volatile solute is dissolved in 250 grams of benzene. Yes, freezing point of this solution is 1.02 degrees Celsius below. ಅಂದ್ರೆ ಎಷ್ಟು ಡಿಕ್ರೀಸ್ ಆಗುತ್ತೆ ಅವಾಗ, 1.0 degree Celsius decrease ಆಗುತ್ತೆ, 1.0 degree Celsius below that of pure benzene. Calculate the, yes it is molar mass of the solute. Yes, KF ಕೊಟ್ಟಿದ್ದಾರೆ 5.12 Kelvin kg per mole. Yes, ಈಗ ನೋಡಿ,
ಫಾರ್ಮುಲಾ ಬರೆದ್ಬಿಡಿ. ದಟ್ ಈಸ್ m2 is equal to k of into w2 into 1000. Yes, divided by, yes, it is delta t of delta t of into, yes, it is w1. Yes, ನೋಡಿ k of ಕೊಟ್ಟಿದ್ದಾರೆ 5.12 ಕೆಲ್ವಿನ್ kg per mole. ಹೌದಾ? w2 ಕೊಟ್ಟಿದ್ದಾರೆ, ಮಾಸ್ ಆಫ್ ದಿ ಸೊಲ್ಯೂಟ್ ಎಷ್ಟು 5.50 grams. ಹೌದಾ? that is dissolved in 250 grams of benzene. ಅಂದ್ರೆ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು 250 grams ಆಯ್ತು. ಫ್ರೀಸಿಂಗ್ ಪಾಯಿಂಟ್ is below that. yes, delta t of ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 1.02 kelvins. ಹೌದಾ? freezing point of this solution is 1.0 degree Celsius below that of pure benzene. 1.0 degree Celsius, 1.02 degree Celsius, 1.02 kelvins ಎರಡು ಒಂದೇನೆ, because it is change in temperature. ಹೌದಾ? then yes, it is, ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ 5.12 into, yes, it is 5.50 into 1000. yes, divided by delta t of is 1.02 into mass of solvent is 250. yes, simplify ಮಾಡಿ, we're going to get that in gram per mole. yes, that comes out to be 5.12 into 5.5 into 1000. yes, divided by 1.02 divided by 250. it comes out to be, yes, it is 110.43. yes, 110.43 gram per mole is the molecular mass. yes, ಓಕೆನಾ? ಇದರಲ್ಲಿ ಒಂದು ಸಬ್ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, ಸ್ಟೇಟ್ ರೌಡ್ಸ್ ಲಾ ಆಫ್ ಲಿಕ್ವಿಡ್ ಸೊಲ್ಯೂಷನ್ಸ್, ರೈಟ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬರ್ದಿದ್ದೀನಿ ಇದನ್ನ. ರೌಡ್ಸ್ ಲಾ ಅಂದ್ರೆ ಫಾರ್ ವೊಲಟೈಲ್ ಲಿಕ್ವಿಡ್ ಮಿಕ್ಸ್ಚರ್ಸ್ ಅಥವಾ ಫಾರ್ ವೊಲಟೈಲ್ ಲಿಕ್ವಿಡ್ ಸೊಲ್ಯೂಷನ್ಸ್, ಹೌದಾ, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್ ಇನ್ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್ ಇನ್ ಸೊಲ್ಯೂಷನ್. ಹೌದಾ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ as ದಿ ರೌಡ್ಸ್ ಲಾ. ದೇರ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬಂದಿದ್ನಲ್ಲ, ದಟ್ ಈಸ್ PA is equal to what? P naught A into XA, ಅಥವಾ PB is equal to what? P naught B into XB, ಅಥವಾ P total is equal to what? PA plus PB. ಹೌದಾ? ಅಥವಾ PA can be replaced by P naught A into XA. PB can be replaced by P naught B into XB. This is the mathematical expression for Raoult's law there. Yes. Okay, na? That is partial vapor pressure of each component in solution is directly proportional to its mole fraction in solution. So this is Raoult's law of liquid solution, volatile liquid solutions. ಆಗ್ಬೋದಾ? ಸೊ ಇಷ್ಟು ಕ್ವೆಶ್ಚನ್ಸ್ ಅನ್ನು ನಾವು ನಿಮ್ಮ 2014 ಮಾರ್ಚ್ ಇಂದ 2020 ಜುಲೈ ವರೆಗೂ ನೋಡಬಹುದು. ಜೊತೆಗೆ I solved all the questions of this particular chapter from 10 PU board model papers. 10 PU board model papers ಇದೆ. ಆ ಎಲ್ಲ ಪೇಪರ್ಸ್ ಅಲ್ಲೂ ಕೂಡ ಸೊಲ್ಯೂಷನ್ಸ್ ಚಾಪ್ಟರ್ ಇಂದ ಯಾವ ಕ್ವೆಶ್ಚನ್ಸ್ ಇದೆನೋ ಅವೆಲ್ಲ ಕೂಡ ಡಿಸ್ಕಸ್ ಮಾಡಿದೀವಿ. ಓಕೆನಾ? ಸರಿಯಾಗಿ ಬಳಸ್ಕೊಳ್ಳಿ, ಸರಿಯಾಗಿ ರಿಪೀಟೆಡ್ ಆಗಿ ನೋಡಿ. ಓಕೆನಾ? ಚೆನ್ನಾಗಿ ಮಾರ್ಕ್ಸ್ ಅನ್ನ ತೆಗೀರಿ. ಆಗ್ಬೋದಾ? ಸೊ ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಈಗಾಗಲೇ ನಾನೇನು ಕಂಪ್ಲೀಟ್ ಮಾಡಿದಿಲ್ಲ ಚಾಪ್ಟರ್ಸ್, ಅವುಗಳ ಮೇಲೆ ಈ ತರ ವಿಡಿಯೋಸ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತೀನಿ ಅವಾಗ. ಓಕೆನಾ? ಸೊ ದಟ್ಸ್ ಆಲ್ ಫಾರ್ ನೌ. ಥ್ಯಾಂಕ್ ಯು ವೆರಿ ಮಚ್. ಎಸ್.